ಕಾಮಾಕ್ಷಿ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ರಾಮಕೃಷ್ಣಪ್ಪನವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಕಾಮಾಕ್ಷಿ ಅವರೇ, ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಮದ್ದೂರು ತಾಲೂಕು ಪಣ್ಣೆದೊಡ್ಡಿ ಗ್ರಾಮ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ತಂದೆ ತಾಯಿ ವ್ಯವಸಾಯ ಮಾಡ್ತಿದ್ರು. ನಾವು 4 ಜನ ಮಕ್ಕಳು, ಅಣ್ಣ, ಅಕ್ಕ, ತಮ್ಮ. ಇವಾಗ ಅಕ್ಕ ಟೀಚರಾಗಿ ವರ್ಕ್ ಮಾಡ್ತಾರೆ, ಅಣ್ಣ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾರೆ, ತಮ್ಮ ತೀರ್ಕೊಂಡ್ರು. ನಾನು ಒಬ್ಬ ರೈತರನ್ನ ಮದುವೆಯಾಗಿ ಗೃಹಿಣಿಯಾಗಿ ಮನೇಲಿದ್ದೆ. ಹಂಗಾಗಿ ಇವಾಗ ಒಂದು ಲೆವೆಲ್ಗೆ ಬರೋಕ್ಕೆ ಕಾರಣ ನನ್ನ ಎಲ್ಲ ಇಲಾಖೆಯವರು ತುಂಬ ಸಹಕರಿಸಿದ್ರು. ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿಲಿ ನಾನು ಒಂದು ಸಂಘ ಅನ್ನೋ ರೂಪದಲ್ಲಿ ಇವತ್ತು ಇಲ್ಲಿ ತನಕ ಬರೋಕ್ಕೆ ಕಾರಣ ಆಯಿತು. ಏನು ಮಾಡಿದ್ರಮ್ಮ? ಸರ್, ಹಿಂಗೆ ಕೂತಿದ್ವಿ, ಒಂದು ಸಂಘ ಮಾಡ್ಕೊಳ್ಳೋಣ ರೇಷ್ಮೆ ಇಲಾಖೆದು ಅಂದ್ಕೊಂಡು ಹೋಗಿ ಕೇಳಿದಾಗ ಆಯಿತು ಮಾಡ್ಕೊಳ್ಳಿ ಅಂದರು. ಕೇಳಿದ್ರು ಯಾವ ಥರ ಮಾಡ್ತೀರಾ ಏನು ಅಂತ. ಹಿಂಗೆ ಸಂಘ ಮಾಡ್ಕೊಂಡು 20 ಜನನೂ ಬನ್ನಿ ಅಂತ ಹೇಳಿದ್ರು. ಹೋದ್ವಿ, ಸಂಘ ಮಾಡಿಕೊಂಡು ಕೃಷಿ ಆತ್ಮ ಯೋಜನೆಯಲ್ಲಿ ಒಂದು ಸಾಲ ಪಡ್ಕೊಂಡು ಒಂದು ಟ್ರೈನಿಂಗ್ ತಗೊಂಡು, ಆಮೇಲೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲ ಥರದ ಟ್ರೈನಿಂಗ್ ತಗೊಂಡು ಇವಾಗ ಕೃಷಿ ಪದ್ಧತಿಯಾಗಿ ಮನೇಲೆ ಸಾವಯವ ತೋಟಗಾರಿಕೆ ಮಾಡ್ಕೊಂಡ್ವು. ಬದನೆ, ಬಾಳೆ ನಮ್ಗೆ ಆಗೋಷ್ಟು ಬೆಳ್ಕೊಂಡ್ವಿ. ಆಮೇಲೆ ಮಾರುಕಟ್ಟೆಯಾಗಿ ಮಾಡೋಕ್ಕೆ ಟ್ರೈ ಮಾಡಿಕೊಂಡು ಎಲ್ಲ ಸಾವಯವದಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಧರ್ಮಸ್ಥಳ ಸಂಘದಲ್ಲಿ ಸೇರಿಕೊಂಡು 10,000 ಸಾಲ ತೊಗೊಂಡು ಡಾಕ್ಟರ್ ಹಿರೇಮಠ ಅಂತ ಧಾರವಾಡದಲ್ಲಿ ಅವ್ರ ಹತ್ರ ತರಬೇತಿ ತೊಗೊಂಡು 1,000 ನುಗ್ಗಿ ಹಾಕಿ ಅದನ್ನು ಬೆಳೆದು ಇವತ್ತು ರೇಷ್ಮೆ ಗೂಡಿನ ಹಾರ ತರಬೇತಿ ತೊಗೊಂಡು ರೇಷ್ಮೆ ಹಾರಗಳೆಲ್ಲ ಮಾಡ್ತೀನಿ. ಸಾವಯವದಲ್ಲಿ ತರಕಾರಿ ಬೆಳಿತೀವಿ, ಸೊಪ್ಪು ತರಕಾರಿ ಬೆಳ್ಕೊಂಡು ತೆಂಗು, ಕಬ್ಬು ಎಲ್ಲ ಸಾವಯವದಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ವಿ ಸರ್. ಒಂದೇ ಒಂದು ಸಂಘ ನಿಮ್ಮನ್ನು ಬಹಳಷ್ಟು ಪರಿವರ್ತನೆ ಪರಿವರ್ತನೆ ಆಯಿತು ಸರ್. ಒಬ್ಬ ಮಹಿಳೆಯಾಗಿ ಗೃಹಿಣಿಯಾಗಿ ಮನೇಲಿ ಇದ್ಕೊಂಡು ಮಕ್ಕಳು ಸಾಕೊಂಡು ಅತ್ತೆ ಮಾವ ಮಾಡ್ಕೊಂಡು ಇದ್ದಂಥ ಮಹಿಳೆ ಇವತ್ತು ಒಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಹೋಗಿ ಒಂದು ಪ್ರಗತಿಪರ ರೈತ ಮಹಿಳೆಯಾಗಿ ಅವಾರ್ಡ್ ತಗೊಂಡಿದ್ದೀನಿ ಸರ್. ಎಲ್ಲಿವರೆಗೂ ಓದಿದ್ದೀರಾ ಕಾಮಾಕ್ಷಿ ಅವರೇ? SLC ಅಷ್ಟೇ ಸರ್. ಹೌದಾ? ಮುಂದೆ ಓದಬೇಕು ಅನ್ನೋ ಆಸೆ ಇತ್ತು. ಬಟ್ ಮನೆ ನಿಮಗೆ ಏನಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತು? ಓದಬೇಕು, ಒಂದು ಕೆಲಸಕ್ಕೆ ಹೋಗಬೇಕು, ನಾನು 4 ಜನದಂತೆ ಅಂತ ಆಸೆ ಇತ್ತು ಸರ್. ಹೌದಾ? ಆದರೂ ಮನೆಯಲ್ಲಿರೋಕ್ಕೆ ಮನಸ್ಸು ಒಪ್ಪಲಿಲ್ಲ. ಆಮೇಲೆ ಒಂದು ಸಂಘ ಮಾಡಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅಲ್ವೇ? ಹೇಳಿ ರಾಮಕೃಷ್ಣೇಗೌಡ್ರೆ, ತಮ್ಮ ಬಗ್ಗೆ. ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಯಮನಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ತಾಯಿ ಅವರು ಕೃಷಿಕರೇ, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅಥವಾ ನಾವು 4 ಜನ ಮಕ್ಕಳು, 3 ಜನ ಸಿಸ್ಟರ್ಸು, ನಾನು ಒಬ್ಬನೇ. ಒಬ್ಬನೇ ಮಗ ನೀವು? ಒಬ್ಬನೇ ಮಗ ಸರ್. ಎಷ್ಟು ಜಮೀನಿತ್ತು ತಮಗೆ? ನಮಗೆ ಎಲ್ಲ ಒಂದು 2 ಎಕರೆ ಜಮೀನಿದೆ ಸರ್. 2 ಎಕರೆ ಅಂದರೆ ತಂದೆಯಿಂದ ಬಂದಿದ್ದ ಅಥವಾ ಪಾಲಾದ್ಮೇಲೆ ತಮಗುಳಿದ್ದ? ನಮ್ಮ ತಂದೆಯಿಂದೇ ಬಂದದ್ದು, ನಮಗೋಸ್ಕರನೇ. ಹೌದಾ? ಏನು ಬೆಳೆ ಮಾಡ್ತೀರ ಅದರಲ್ಲಿ? ಅದೆಲ್ಲ ರೇಷ್ಮೆ, ಅದೇ ಕಬ್ಬು. ರೇಷ್ಮೆ, ಕಬ್ಬು ಎರಡೇ? ಕಬ್ಬು ಮತ್ತು ತರಕಾರಿ ಸರ್. ಏನೇನು ಬೆಳಿತೀರಿ ತರಕಾರಿ? ತರಕಾರಿ ಸ್ವಲ್ಪ ಟೊಮೊಟೊ, ಚೆಂಡು ಹೂವು ಬೆಳೆದಿದ್ವಿ, ಮತ್ತು ಮೆಣಸಿಗೆ, ಅದು ಥರ. ನೀರಿನ ಆಶ್ರಯ ಹೇಗೆ ಜಮೀನಿಗೆ? ನೀರಿನ ಆಶ್ರಯ ಬೋರ್ವೆಲ್ಲು ಸರ್. ಬೋರ್ವೆಲ್ ಇದೆಯಾ? ಕೊಳವೆ. ಯಾವಾಗ ಹಾಕ್ಸಿದ್ದು? ಅದು ಅಲ್ಲೇ ಒಂದು 12 ವರ್ಷ ಆಯಿತು ಸರ್. ಹೌದಾ? ನೀರು ಚೆನ್ನಾಗಿ ಚೆನ್ನಾಗಿ ಸಿಕ್ಕಿದೆ, ಚೆನ್ನಾಗಿ ಬೆಳೀತಾ. ಪಕ್ಕದಲ್ಲೂ ಜಮೀನುಗಳು ಮಾಡ್ಕೊತಾ ಇದ್ವಿ, ಮಾಡ್ಕೊಂಡು ಅವಕ್ಕೂ ಬೇರೆ ಹಾಕೊಂಡಿದ್ವಿ ಸರ್. ಅಂದರೆ ಭೋಗ್ಯ ಮಾಡ್ಕೊಂತೀರಿ? ಅಂದರೆ ಅಕ್ಕಪಕ್ಕದವ್ರು ಏನು ಬೆಳೆ ಬೆಳೆಯಲ್ವೇ? ಅವರು ಅಂದರೆ ಅವ್ರಿಗೆ ನೀರಿಲ್ವಲ್ಲ ಸರ್, ಹಂಗಾಗಿ ನಮ್ಮ ನೀರೇ ಅವ್ರಿಗೆ ಕೊಟ್ಟು ನಾವೇ ಜಮೀನು ಮಾಡ್ಕೊತೀವಿ. ಇಷ್ಟು ಅಂತ ವರ್ಷಕ್ಕೊಂದ್ಸಾರಿ ಇಷ್ಟು ಅಂತ ಮಾತಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ಕೊಟ್ಬಿಟ್ಟು. ಅಲ್ಲೇನು ಬೆಳಿತೀರಿ? ಅಲ್ಲೂ ಅದೇ ಹೇಳ್ದಂಗೆ ನಮ್ಮ ಮನೆಯವರು ನುಗ್ಗೆ ಹಾಕಿದ್ವಿ ಸರ್. ರೇಷ್ಮೆ ಜಾಸ್ತಿ ಸರ್. ಎಷ್ಟು ಎಕರೆ ಹಾಕಿದ್ರಿ? ಇಪ್ಪನೇರಳೆ 1 ಎಕರೆ ಸರ್. 1 ಎಕರೆ. ಮನೇನೂ ಕಟ್ಕೊಂಡಿದ್ದೀರಾ? ಮನೇನು ಕಟ್ಕೊಂಡಿದ್ದೀರಾ. ಕಾಮಾಕ್ಷಿ ಅವರೇ, ನೀವು ಸಂಘ ಯಾವ ರೀತಿ ಮಾಡ್ಕೊಂಡ್ರಿ? ಈಗ ಆತ್ಮ ಯೋಜನೆ ಅಡಿನಲ್ಲಿ ಎಲ್ಲ ಇಲಾಖೆಗಳು ಕೂಡ ಬರ್ತವೆ. ಅಂದರೆ ಆತ್ಮ ಯೋಜನೆ ಮೂಲಕ ನೀವು ಸಂಘ ಮಾಡ್ಕೊಂಡ್ರಿ ಅಲ್ವಾ? ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮ್ಮ ಸಂಘಕ್ಕೆ? ಇಲಾಖೆಯಿಂದ ಸರ್ ಬೀಜ ಸುತ್ತು ನಿಧಿಯಾಗಿ 10,000 ರೂಪಾಯಿ ಕೊಟ್ಟರು. 10,000 ರೂಪಾಯಿನ ತೊಗೊಂಡು ಬಂದು ಸಂಘಕ್ಕೆ ಹಾಕೊಂಡು ಸಂಘದಲ್ಲಿ ಬೆಳೆಸಿದ್ವಿ. ಬೆಳೆಸಿ ಆಮೇಲೆ ಕೇಳಿದ್ವಿ, ನಮ್ಗೆ ಯಾವ್ದಾದ್ರು ಒಂದು ತರಬೇತಿ ಕೊಡಿ ಸರ್ ಅಂತ. ಆಗ ಆತ್ಮ ಯೋಜನೆಯವರೇ ಹಂಗೆ ರೇಷ್ಮೆ ಇಲಾಖೆಯಲ್ಲಿ ಗೂಡಿನಾರದ್ದು ತರಬೇತಿ ಐತೆ ತಗೊಳ್ಳಿ ಅಂದ್ಬಿಟ್ಟು ನಾವು 20 ಜನ ಹೋಗಿ ತರಬೇತಿ ತಗೊಂಡ್ವಿ. 1 ತಿಂಗಳು ಚಿಟ್ಟೆ ಕೂರದ ರೇಷ್ಮೆ ಗೂಡಿಂದ ಹಾರ ತಯಾರಿಸೋದು. ಎಷ್ಟು ದಿವಸ ಎಲ್ಲಿ ತರಬೇತಿ ತಗೊಂಡ್ರಿ? ಕೇರ್ಪೇಟೆಯವರು ಸರ್. ನಾವು 20 ಜನ ಇದ್ವಲ್ಲ ಸಂಘದಿಂದ, ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮದ್ದೂರಲ್ಲೇ ತರಬೇತಿ ಎಲ್ಲ ಕೊಟ್ಟರು ಸರ್. ಮದ್ದೂರಿಗೆ ಬಂದಿದ್ರು? ಮದ್ದೂರಿಗೆ ಬಂದು ತರಬೇತಿ ಎಲ್ಲ ಕೊಟ್ಟು. ಎಷ್ಟು ದಿನ ತರಬೇತಿ? 1 ತಿಂಗಳು ಸರ್. 1 ತಿಂಗಳು. ಅದ್ರ ಜೊತೆಗೆ ಮನೆ ಕೆಲಸ ಮುಗಿಸಿ ರೇಷ್ಮೆ ಸಾಕಾಣಿಕೆ ಮಾಡಿ ಟೊಮೊಟೊ,
ಬಾಳೆ ಎಲ್ಲ ಹಾಕಿದ್ವಿ, ಅದೆಲ್ಲ ಮೇಂಟೈನ್ ಮಾಡಿ ಅತ್ತೆ ಮಾವನ್ ಮೇಂಟೈನ್ ಮಾಡಿ ಹೋಗಿ ತರಬೇತಿ ತಗೊಂಡೆ ಸರ್. ಪರವಾಗಿಲ್ಲ. ಏನು ಹೇಳ್ಕೊಟ್ಟು ತರಬೇತಿನಲ್ಲಿ? ಅದೇ ಕಟ್ಟಿಂಗ್ಸ್ ಎಲ್ಲ ಹೇಳ್ಕೊಟ್ರು, ಯಾವ ರೀತಿ ಕಟ್ಟಿಂಗ್ಸ್ ಮಾಡಬೇಕು, ಯಾವ ರೀತಿ ಹಾರಗಳೆಲ್ಲ ತಯಾರಿಸ್ಬೇಕು, ಕಲರ್ ಯಾವ ಥರ ಹಚ್ಚಬೇಕು, ಮತ್ತು ನೀವು ಮುಂದಕ್ಕೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಒಂದು ಹಾರಕ್ಕೆ ಎಷ್ಟು ಬೆಲೆ ಇದು ಮಾಡಬೇಕು ಎಲ್ಲ ಹೇಳ್ಕೊಟ್ರು ಸರ್. ಈಗ ಚಿಟ್ಟೆ ಕೋರದ ಗೂಡನ್ನು ಎಲ್ಲಿಂದ ಖರೀದಿ ಮಾಡ್ತೀರಿ? ಇವಾಗ ನಾನು ತರಬೇತಿ ತಗೊಂಡಲ್ಲ ಸರ್, ಈಗ ನಂಗೆ ಸಬ್ಸಿಡಿಯಾಗಿ ಕೊಡ್ತಿದ್ದಾರೆ ಮಂಡ್ಯದಲ್ಲಿ. ಎಲ್ಲಿ? ಮಂಡ್ಯ. ಅದು ಬಂದು ಆಫೀಸ್ ಬಂದು ಮೈಸೂರು APMC ಮಾರ್ಕೆಟ್ ಅಲ್ಲಿ ಬರುತ್ತೆ ಆಫೀಸು. ಸಬ್ಸಿಡಿ ಅಮೌಂಟಲ್ಲಿ ನಾನು ತಗೋತಾ ಇದ್ದೀನಿ ಸರ್. ಇವಾಗ ಎಷ್ಟಕ್ಕೆ ಸಿಗುತ್ತೆ ನಿಮಗೆ? ಒಂದೊಂದು ಸಲ ಸರ್ 1400 ರೂಪಾಯಿ ಇರುತ್ತೆ, ಒಂದ್ಸಲ 1800 ರೂಪಾಯಿ ಆಗುತ್ತೆ, ಆ ಥರ ಇರುತ್ತೆ ಸರ್. 2000 ಆಗುತ್ತೆ KG. ಎಷ್ಟು ಖರೀದಿ ಮಾಡ್ತೀರಿ ಗೂಡನ್ನ? ನನಗೆ ತಿಂಗಳಿಗೆ ಮಿನಿಮಮ್ ಅವರು 5 kg ಕೊಡ್ತಾರೆ, ಎಕ್ಸ್ಟ್ರಾ ನಾನು 15 kg ತಗೋತೀನಿ, 20 kg. ಒಟ್ಟು 20 kg ಬೇಕು ನಿಮಗೆ? ಫಸ್ಟ್ 2 kg-ಲಿದ್ದೆ, 5 kg ಒಂದೇ 20 kg ಬಂದಿದ್ದೀನಿ ಸರ್ ತಿಂಗಳಿಗೆ. ಅದನ್ನು ತಂದು ಏನು ಮಾಡ್ತೀರಿ ಮನೆಯಲ್ಲಿ? ಹಾರಗಳು, ಬೊಕ್ಕೆ, ಫ್ಲವರ್ಸ್ ಎಲ್ಲ ಮಾಡ್ತೀನಿ ಸರ್. ಅಂದ್ರೆ ನೀವು ಮತ್ತೆ ಕಟ್ ಮಾಡ್ತೀರಾ? ಕಟ್ ಮಾಡಿ ಕ್ಲೀನ್ ಮಾಡಿಸಿ ಡಿಸೈನ್ ಎಲ್ಲ ಮಾಡಿ ಕಲರ್ ಹಚ್ಚಿ ಮಾಡ್ತೀನಿ ಸರ್. ಕಲರ್ ಅಂದ್ರೆ ಸಿಲ್ಕ್ ಪೌಡರ್ ಕಲರ್ ಬರುತ್ತೆ, ಆಸಿಡ್ ಮಿಕ್ಸ್ ಆಗಿ, ಅದಕ್ಕೆ ಯಾವ್ಯಾವ ಕಲರ್ಸ್ ಬೇಕೋ ಆ ಕಲರ್ ಎಲ್ಲ ಹಾಕೋತೀನಿ ಸರ್. ನೀವೇ ಹಾಕೋತೀರಾ? ನಾನೇ ಹಾಕೋತೀನಿ. ಕಲರ್ ಮಾತ್ರ ಯಾರ ಕೈಲಿ ಹಾಕ್ಸಲ್ಲ, ನಾನೇ ಹಾಕ್ತೀನಿ. ಅದೇ ನಾನು ಒಂದು 10 ಜನ ಹುಡುಗಿರು ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಓಹೋ, ನೀವೇ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ? ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಇವಾಗ. ಪರವಾಗಿಲ್ವಾ? 10 ಜನ? 10 ಜನ ಕೆಲಸ ಮಾಡ್ತಿದ್ದಾರೆ. ಒಂದಿಬ್ರು ಅಜ್ಜಿದಿರು ಬರ್ತಾರೆ ಕ್ಲೀನ್ ಮಾಡ್ಕೊಡೋಕ್ಕೆ. ಹುಡುಗಿಯರಿಗೆಲ್ಲ ಟ್ರೈನಿಂಗ್, ನಾನೇ ಟ್ರೈನಿಂಗ್ ಕೊಡೋಕೆ ಹೋಗ್ತೀನಿ ಸಂಪನ್ಮೂಲ ವ್ಯಕ್ತಿಯಾಗಿ. ಈಗ ಅವ್ರನ್ನೇ ಹುಡುಗಿರನ್ನ ಕರ್ಕೊಂಡು ನಾನು ಕೆಲಸ ಮಾಡ್ತೀನಿ ಸರ್. ಪರವಾಗಿಲ್ಲ. ಹೈನುಗಾರಿಕೆ ಮಾಡ್ತೀವಿ, ಜೊತೆಗೆ 5 ಹಸು ಇಟ್ಟಿದ್ದೀವಿ. ಈ ಹಾರದ್ದು ಮುಗಿಸ್ಬಿಡೋಣ. ಈಗ ಹಾರ ನೀವು ಮಾಡ್ತೀರಲ್ವಾ, ಯಾವ್ಯಾವ ಥರ ಹಾರ ಮಾಡ್ತೀರಿ ಸರ್? ಕ್ಯಾಪ್ ಹಾರ ಮಾಡ್ತೀನಿ, ಲಕ್ಷ್ಮಿ ಹಾರ ಮಾಡ್ತೀವಿ, ಮತ್ತು ಫೋಟೋಗೆಲ್ಲ ಮಾಡ್ತೀವಿ, VIP ಹಾರ ಮಾಡ್ತೀವಿ. ಓಹೋ, ಅಂದ್ರೆ ಈಗ ಮಾರಾಟದ ಏನು? ಮಾರಾಟ ಅಂದರೆ ಫಸ್ಟ್ ಕಷ್ಟಪಟ್ಟೆ ಸರ್ ನಾನು. ಎಲ್ಲ ಆಫೀಸ್ಗಳಿಗೂ ಹೋಗಿ 100 ರೂಪಾಯಿ ಹಾರನೇ ಮಾಡ್ಕೊಂಡು 100-200 ರೂಪಾಯಿನ ಆಫೀಸ್ಗಳಿಗೆ ಹೋಗಿ ತಗೊಳ್ಳಿ ಸರ್ ಈ ಥರ ಇದೆ ಅಂದ್ಬಿಟ್ಟು ಎಲ್ಲ ಮಾಡಿದೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ನನಗೆ ತುಂಬ ಕೈ ಹಿಡಿತು ಸರ್. ಫಸ್ಟು ಅವರೇನೆ ಒಂದು 6000 ರೂಪಾಯಿ ಹಾರ ತೊಗೊಂಡ್ರು. 6000 ರೂಪಾಯಿನ ಬಂಡವಾಳ ಆಗಿ ಮಾಡ್ಕೊಂಡೆ. ಹಾಗೆ ಸಂಘದಲ್ಲಿ ಎತ್ಕೊಂಡು 20,000 50,000 ರೂಪಾಯಿ ತನಕ ಹೋಗಿ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಷ್ಟು ಬಂದಿದ್ದೀನಿ ಸರ್. ಓಹೋ, ಈಗ ಎಷ್ಟು ನಿಮ್ಮ ಟರ್ನ್ ಓವರ್? ಅಂದರೆ ಒಂದು ತಿಂಗಳಲ್ಲಿ ಎಷ್ಟು ಹಾರ ಮಾರ್ತೀರಿ? ಮಿನಿಮಮ್ ಸರ್ ಒಂದು 10,000 ರೂಪಾಯಿಗಾದರೂ ಲಾಸ್ ಏನಿಲ್ಲ ಸರ್, ಖರ್ಚು ವೆಚ್ಚ ಕಳೆದು. ನಿಮಗೆ 10,000 ಆದಾಯ ಬರುತ್ತೆ. ಹಾರ ಎಷ್ಟು ಮಾಡ್ತೀರಿ ಅಂದಾಜು? ಹಾರನ ಸರ್ ಅಂದರೆ ಒಂದು 6 ಹಾರಕ್ಕೆ ಬಂದ್ಬಿಡುತ್ತೆ. ಹೌದಾ? ಓಹೋ. ದೊಡ್ಡ ದೊಡ್ಡ ಹಾರ ಆದರೆ 3-4 ಆ ಥರ ಬಂದ್ಬಿಡುತ್ತೆ. ಸಣ್ಣ ಹಾರ ಆದರೆ ಕಡಿಮೆ ಬರುತ್ತೆ. ಓಹೋ, ಒಂದೊಂದು ಹಾರನೇ 3,000-4,000 ರೂಪಾಯಿ ಮಾರಾಟ? 10,000 ರೂಪಾಯಿ ತನಕನೂ ಇದೆ ಸರ್. ಪರವಾಗಿಲ್ವೇ? ಅಂದರೆ ಈಗ ಹಾರಗಳನ್ನು ಮಾರೋದ್ರ ಬಗ್ಗೆ ನಿಮಗೆ ಚಾಕಚಕ್ಯತೆ ಬಂದ್ಬಿಟ್ಟಿದೆ? ಬಂದಿದೆ ಸರ್. ಎಲ್ಲೆಲ್ಲಿಗೆ ಹೋಗಿರ್ಬೋದು ನಿಮ್ಮ ಹಾರಗಳು? ಸರ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ನನ್ನನ್ನು ಗುರುತಿಸಿದ್ದಾರೆ. ಅವ್ರ ಕಡೆ ಇಲ್ಲಿಂದೆಲ್ಲ ತಗೊಂಡೋಗಿ ಹಾಕ್ತಿದ್ರಲ್ಲ, ಆಮೇಲೆ ಇಲ್ಲ ಇವ್ರನ್ನ ನೋಡಬೇಕು ಅಂತ ಹೇಳಿದ್ರು. ಹೋಗಿ ನಾನು ಮೀಟ್ ಮಾಡ್ಕೊಂಡು ಬಂದೆ. ತುಂಬ ಖುಷಿಪಟ್ಟರು. ಚಿಂಚುಂಗಿರಿ ಸ್ವಾಮೀಜಿ ನನ್ನನ್ನು ಕರೆದು ಕೆಲಸನೂ ಕೊಟ್ಟಿದ್ರು ಸರ್. ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಕೆಲಸ ನಾನೇ ಬರಲ್ಲ ಅಂತ ಹೇಳಿದೆ. ಅಂದರೆ ಅವ್ರು ಫ್ರೀ ಕಲಿಸಿ ಅಂತ ಹೇಳಿದ್ರು. ಫ್ರೀ ಕಲಿಸ್ತೀನಿ, ಮೆಟೀರಿಯಲ್ಸ್ಗೆಲ್ಲ ಅಮೌಂಟ್ ಕೊಡಿ ಅಂದೆ. ಆಗಲ್ಲ ಅಂದರು. ಸರಿ ಅಂದ್ಬಿಟ್ಟು ಇದು ಮಾಡಿದ್ರು. ಮತ್ತು ಚಿಂಚುಂಗಿರಿ ಸ್ವಾಮೀಜಿ ನನ್ನನ್ನು ಕರೆದು ನೀವು ಹೆಣ್ಮಕ್ಳು ಈ ಥರ ಎಲ್ಲ ಆಸಿಡ್ ಎಲ್ಲ ಹಾಕ್ತೀರಿ, ಏನು ಪ್ರಾಬ್ಲಮ್ ಆಗಲ್ವ ಅಂತೆಲ್ಲ ಕೇಳಿ ಖುಷಿಪಟ್ಟರು ಸರ್. ಓಕೆ, ಅಂದರೆ ಎಲ್ಲ ಕಡೆನೂ ಹಾರಗಳು ಮುಟ್ಟಿದ್ದಾವೆ? ಎಲ್ಲ ಮಿನಿಸ್ಟ್ರಿಗೆಲ್ಲ ಹಾರ ಹೋಗಿದೆ ಸರ್. ಹೌದಾ? ಹೇಳಿ ರಾಮಕೃಷ್ಣ ಗೌಡ್ರೆ. ಏನೇ ಅದೇ ನಮ್ಮ ಮನೆಯವರು ಈ ಥರ ಮಾಡ್ತಾ ಇದ್ದಾರಲ್ಲ ರೇಷ್ಮೆ ಗೂಡ್ನಾರ, ಅವ್ರಿಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ. ಏನು ಸಪೋರ್ಟ್ ಮಾಡ್ತೀರಿ? ಅದೇ ಈ ಥರ ಹಿಂಗೆಲ್ಲ ಮಾಡ್ಕೊಂಡು ಅದು ಮಾರ್ಕೆಟಿಂಗು ಇದಕ್ಕೆಲ್ಲ ಸಾಹೇಬ್ರುಗಳನ್ನ ಹಿಡ್ಕೊಂಡು MLAಗಳು ಅವ್ರ ಹಿಡ್ಕೊಂಡು ಎಲ್ಲನೂ ಇದು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯವ್ರು ಹಾರ ಮಾಡ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರಿಗೂ ಹೇಳ್ತೀರಾ, ಹೇಳ್ಕೊಂಡು ಮತ್ತೆ ಸಾಧ್ಯವಾದಷ್ಟು ಹಾರಗಳನ್ನು ಮಾರೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ? ನೋಡಿ, ಪರಸ್ಪರ ಪೂರಕವಾಗಿ ನೀವು ಹಾರ ಹಾಕಕ್ಕೆ ಏನು ಸಹಾಯ ಮಾಡಲ್ವೇ ಅವ್ರಿಗೆ? ಇಲ್ಲ, ಅವ್ರನ್ನೇ ಕರೀತಾ ಇದ್ದಾರೆ ಸರ್. ಎಲ್ಲ ಫಂಕ್ಷನ್ಗಳಿಗೂ ಅವ್ರನ್ನೇ ಕರೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಹೌದಾ? ಅಂದ್ರೆ ಇವ್ರನ್ನೂ ಕರ್ಕೊಂಡೋಗಿ ಸನ್ಮಾನ ಮಾಡಿಸ್ಬೇಕಲ್ವೇನ್ರಿ? ಒಬ್ರು ಮಾತ್ರ ಸರ್ ಜೊತೆಲಿ ಇರ್ತಾರೆ ಅಷ್ಟೇನೆ. ಹೌದಾ? ಈಗ ನಾನು ಎಲ್ಲಾದ್ರೂ ಇದು ಬೇರೆ ಬೇರೆ ಕಡೆಗೆಲ್ಲ ಬಸ್ಗೆ ಹಾಕ್ಬೇಕು ಅಂದ್ರೆ ತಗೊಂಡೋಗಿ ಹಾಕ್ತಾರೆ. ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಚಿಂತಾಮಣಿ, ಹಾಸನ, ತುಮಕೂರು ಈ ಕಡೆ ಎಲ್ಲ ಅವರೇ ತಗೊಂಡು ಕೃಷಿ ಸಮ್ಮೇಳನ ನಡೀತಲ್ಲ ಸರ್ ಬೆಂಗಳೂರಿನಲ್ಲಿ, ಅವರೇ ಅಲ್ಲಿಗೆ ಕರೆಸಿ ಅಲ್ಲಿ ಸನ್ಮಾನ ಮಾಡಿದ್ರು. ಎಲ್ಲ ಈಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ತಗೋಗಿದ್ದಾರೆ. ಕಾಮಾಕ್ಷಿ ಅವರ ಹೆಸರು ಈಗ ಎಲ್ಲ ಕಡೆ ರೇಷ್ಮೆ ಹಾರ ಅಂದ್ರೆ ಕಾಮಾಕ್ಷಿ ಅವರು ಅಂತ ಆಗ್ಬಿಟ್ಟಿದ್ದಾರೆ. ರೇಷ್ಮೆ ಇಲಾಖೆ ಮಿನಿಸ್ಟರ್ ವೆಂಕಟೇಶ್ ಇಲ್ಲಿ ಅವರು ಕರೆದು ಅವತ್ತು ಮೊನ್ನೆ ಮೈಸೂರಿನಲ್ಲಿ ಇದು ಮಾಡಿದ್ದಾರೆ. ಪರವಾಗಿಲ್ಲಮ್ಮ. ಈಗ ನೀವೊಬ್ಬರೇ ಅದರಿಂದ ಆದಾಯ ಮಾಡ್ದಲೆ ಒಂದು 10 ಜನ ಹೆಣ್ಮಕ್ಳಿಗೂ ಕೆಲಸ ಕೊಟ್ಟಿದ್ದೀರಾ. ಅದು ಬಹಳ ದೊಡ್ಡ ವಿಚಾರ ಅಲ್ವಾ? ಈಗ ಅದೇನೋ ನುಗ್ಗೆ ಹಾಕಿದ್ದೀನಿ ಅಂತಂದ್ರಲ್ಲ?
ನುಗ್ಗೆ ಹಾಕಿದ್ವಿ ಸರ್. ಅದ್ರದ್ದು ಏನು ವಿಶೇಷ ಒಂಚೂರು ಹೇಳಿ ನನಗೆ. ಅದು ಎಲ್ಲಿಂದ ತಂದ್ರಿ? ಯಾವ ತಳಿ? ಭಾಗ್ಯ ಭಾಗ್ಯ ತಳಿ ಅಂದ್ಬಿಟ್ಟು ಅಂತ ಸರ್. ಅದು ಸಬ್ಸಿಡಿ ಆಗಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಇದು ಮಾಡಿಕೊಟ್ರು. ಅದ್ ನೆಟ್ಟರೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ಬಿಟ್ಟು 1,000 ಗಿಡ ತಗೊಂಡ್ವಿ. ಎಲ್ಲಿಂದ 10 ರೂಪಾಯಿ ನಂಗೆ ಇಲ್ಲಿ ಇದು ಸರ್ ಕೋಲಾರ ಡಿಸ್ಟ್ರಿಕ್ಟ್ ಇರ್ಲಿ ಹೇಳಿ. ಅಲ್ಲಿಂದ ತಗೊಂಬಂದು ನಾವು ನೆಟ್ಟಿದ್ವಿ ಸರ್ 1000 ಗಿಡನ. ಏನು ಅಂತರದಲ್ಲಿ ನೆಟ್ಕೊಂಡಿದ್ದೀರಿ? ಗಿಡದಿಂದ ಗಿಡಕ್ಕೆ 6 ಅಡಿ. ಆಮೇಲೆ ಅದು 1 ಎಕರೆ 1,000 ಗಿಡ ನೆಟ್ಟಿದ್ವಿ ಸರ್. ಚೆನ್ನಾಗಿ ಬಂತು. ಭಾಗ್ಯ ಇದು ಅಂದ್ಬಿಟ್ಟು ಅಂತ ಒಳ್ಳೆ ತಳಿ ನುಗ್ಗೆಕಾಯಿ ಮಾರಿದ್ವಿ ಸರ್. 200 ರೂಪಾಯಿ ಮಾರಿದ್ವಿ 1 ಕೆಜಿ. 1 ಕೆಜಿ 200 ರೂಪಾಯಿ ರೇಟ್ ಇದ್ದಾಗ. ಲೋ ಇದು ಬಂದಾಗ ಬರೀ 70-80 ರೂಪಾಯಿ ಬಂತು. 4 ಗಂಟೆ ಮಾರಿದ್ವಿ ಸರ್. ಎಷ್ಟು ಬರುತ್ತೆ 1 ಎಕರೆಗೆ ಅಂದಾಜು? ಕುಯ್ಲ್ ಬಂದಂಗೆ ನಾವು 50 ಕೆಜಿ 100 ಕೆಜಿ 200 ಕೆಜಿ ಗಂಟು ಮಾರಿದ್ವಿ. ವರ್ಷ ಪೂರ್ತಿ ಬರುತ್ತಾ? ಅದು ಸೀಸನ್ ಸರ್ ಅಷ್ಟೇ. ಹೇಳಿ ಯಾವಾಗ ಸೀಸನ್ನು? ಮಾರ್ಚಿಂದ ಸರ್. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಅಷ್ಟೇ ಸರ್. ಚೆನ್ನಾಗಿ ಸಿಗುತ್ತೆ. ಗಿಡಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ಹೇಗೆ ಮಾಮೂಲಿ ನಾವು ಇದ್ರದ ಕೊಟ್ಟಿಗೆ ಗೊಬ್ಬರನೇ ಸರ್. ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿದ್ವಿ ನಾವು. ನಮ್ಮದು ಎರೆಹುಳ ಗೊಬ್ಬರ ಐತೆ ತೊಟ್ಟಿ. ಅವರೇ ಕೃಷಿ ಇಲಾಖೆ ಇದನ್ನ ನಮಗೆ ಸಬ್ಸಿಡಿ ಕೊಟ್ಟು ತೊಟ್ಟಿ ಕಟ್ಟಿಸ್ಕೊಟ್ಟು ನಮ್ಮ ಹಸುವಿನ ಗೊಬ್ಬರ ಅಲ್ಲಿ ಹಾಕಿ ರೇಷ್ಮೆ ಇದು ಹುಳ ಗೊಬ್ಬರನೇ ಮಾರಾಟ ಮಾಡಿದ್ವಿ ಸರ್. ಅವ್ರಿಗೆ ನಾವು ತೋಟಗಾರಿಕೆ ಇಲಾಖೆಗೆ ಮಾರಾಟ ಮಾಡಿದ್ವಿ ಕೆಜಿ ಗೊಬ್ಬರನ. ಓಹೋ, ಪರವಾಗಿಲ್ಲ. ಅದನ್ನೂ ಗೊಬ್ಬರ ಮಾರಿದ್ವಿ ಸರ್. ತೋಟಗಾರಿಕೆ ಇಲಾಖೆರೇ ತಗೊಂಡ್ರು 15 ರೂಪಾಯಿ 16 ರೂಪಾಯಿ ಕೆಜಿ ಪರ್ ಕೆಜಿ. ಅಂದ್ರೆ ಎರೆಹುಳು ಸಾಕಾಣಿಕೆ ಮಾಡಿ ಎರೆಗೊಬ್ಬರನು ಮಾಡ್ತಾ ಇದ್ದೀವಿ. ಅವರೇ ತಗೊಂಡ್ರು. ಆ ಎರೆಗೊಬ್ಬರ ನುಗ್ಗೆ ಗಿಡಕ್ಕೂ ಹಾಕಿದ್ವಿ. ರಾಸಾಯನಿಕ ಏನು ಬಳಸಲಿಲ್ಲ? ರಾಸಾಯನಿಕ ಬಳಸಲಿಲ್ಲ ಅದಕ್ಕೆ ಸರ್. ಹೌದಾ? ಯಾವ ಕಾಂಪ್ಲೆಕ್ಸ್ ಯೂರಿಯಾ ಏನು ಹಾಕಿಲ್ಲ. ಬರೀ ಎರೆಹುಳು ಗೊಬ್ಬರನೇ ಮಾತ್ರ ಹಾಕಿದ್ವಿ. ಈಗಲೂ ಇದೆಯಾ ನುಗ್ಗೆ? ಈಗ ಇಲ್ಲ ಸರ್, ಈಗ ಕಿತ್ತಾಕ್ಬಿಟ್ವಿ. ಸ್ವಲ್ಪ ಮನೆಯಿಂದ ಇದಕ್ಕೆ ಎಳ್ಸ್ಕೊಂಡಿದ್ವಿ ಅಷ್ಟೇ. ಈಗ ಎಲ್ಲ ಕಡೆ ಈಗ ರೇಟ್ ಇಲ್ದೆ ಹೋಯ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಇದು ಮಾಡ್ಬಿಟ್ವಿ. ಓಕೆ. ಎಷ್ಟು ವರ್ಷ ಇತ್ತು ನುಗ್ಗೆ? ಈಗ ಜಸ್ಟ್ 1.5 ವರ್ಷ 2 ವರ್ಷ ಸರ್. ಹೌದಾ? ಚೆನ್ನಾಗಿ ಆದಾಯ ಬಂತು? ಚೆನ್ನಾಗಿ ಆದಾಯ ಬಂತು ಸರ್. 200 ರೂಪಾಯಿಗೆ ನಾವು ಇತ್ಕೋಗಿ ಸರ್ ಬಾಗಲಕೋಟೆಗೆ ಹೋಗಿದ್ವಿ ಟೂರು, ಧರ್ಮಸ್ಥಳ ಸಂಘದಿಂದ. ಅಲ್ಲಿ ನೋಡಿದ್ವಿ ನಾನು ಒಂದು ಗಿಡ 200 ಕೆಜಿ ಬಿಟ್ಟಿತ್ತು ಸರ್. ನೋಡಿದ್ರ? ಬಾಗಲಕೋಟೆ ಅಲ್ಲಿ ಇದರಲ್ಲಿ. ಅದು ಭಾಗ್ಯನೇ, ಭಾಗ್ಯ ತಳಿ, ಭಾಗ್ಯ ವೆರೈಟಿ. ಅಂದ್ರೆ ಚೆನ್ನಾಗಿದೆ, ಬೆಳಿಬಹುದು, ಎಲ್ರೂ ಬೆಳಿಬಹುದು ಸರ್. ಹೇಳಿ ಅಮ್ಮ, ನಿಮ್ಮ ಹೈನುಗಾರಿಕೆ ಬಗ್ಗೆ ಹೇಳಿ. ಎಷ್ಟು ಹಸು ಸಾಕಿದ್ದೀರಾ? ಏನು ಸರ್? 5 ಹಸು ಸಾಕಿದೀವಿ ಸರ್. 5 ಹಸು? 5 ಹಸು. ಯಾವುದು? HF ಜರ್ಸಿ 2 ಇದೆ ಸರ್. ಎಲ್ಲ ಹಾಲು ಕೊಡ್ತಾವ ಅಥವಾ? 3 ಹಸು ಹಾಲು ಕೊಡ್ತಾ ಇದೆ. ಒಂದು ಇವಾಗ 7 ತಿಂಗಳಾಗಿದೆ ಸರ್. ಒಂದು ಕರು ಇವಾಗ 3 ತಿಂಗಳಾಗಿದೆ. ಎಷ್ಟು ಹಾಲು ಸಿಗುತ್ತಮ್ಮ? ನಾವು ಇವಾಗ ಸರ್ ಫಸ್ಟ್ ಸ್ಟಾರ್ಟಿಂಗ್ 30 ಲೀಟರ್ ಆಗ್ತಿದ್ವಿ ಒನ್ ಟೈಮ್ಗೆ. 30-35 ಆಗ್ತಿದ್ವಿ. ಇವಾಗ ಕಡಿಮೆ ಬಂದಿದೆ ಸರ್, 18-16 ಒನ್ ಟೈಮ್ಗೆ ಆಗ್ತೀವಿ ಸರ್. ಕೊಟ್ಟಿಗೆ ಪ್ರತ್ಯೇಕವಾಗಿ ಮಾಡಿದ್ದೀರಾ ಸರ್? ನಮ್ಮ ಗ್ರಾಮ ಪಂಚಾಯತಿಲಿ ಕೊಟ್ಟಿಗೆ ಲೋನ್ ಕೊಟ್ಟಿದ್ದಾರೆ. ಆಮೇಲೆ ಎರೆಹುಳಿನ ತೊಟ್ಟಿ ಲೋನ್ ಕೊಟ್ಟಿದ್ದಾರೆ. ಕೊಟ್ಟಿಗೆ ಅಂದ್ರೆ ಇದು MGNREG ಅಂತ ಮಹಾತ್ಮ ಗಾಂಧಿ. ಸುಮ್ಮನೆ ಕೊಡಲ್ವಲ್ಲ, ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಕೊಟ್ಟಿಗೆ ಲೋನ್ ತಗೊಂಡು ಮಾಡಿಸಿ ಹಸು ಸಾಕಾಣಿಕೆ ಎಲ್ಲ ಮಾಡ್ತೀವಿ ಸರ್. ಹೆಂಗ್ ತಗೊಂಡ್ರಿ ಕೊಟ್ಟಿಗೆ ಲೋನ್? ಪಂಚಾಯತಿಗೆ ಹೋದೆ, ಕೇಳಿದ್ವಿ ಮೇಡಮ್ ಹಿಂಗೆ ಹಸು ಸಾಕಾಣಿಕೆ ಮಾಡ್ತಾ ಇದೀವಿ, ನಮಗೆ ಕೊಟ್ಟಿಗೆ ಲೋನ್ ಗ್ರಾಂಟ್ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಟ್ರು. ಎಷ್ಟು ಕೊಟ್ರು? 75,000. ನನ್ನ ಹೆಸ್ರಿಗೊಂದ್ಸಲ ಕೊಟ್ಟರು, ನಮ್ಮ ಅತ್ತೆ ಹೆಸ್ರಿಗೊಂದ್ಸಲ ಕೊಟ್ಟರು ಸರ್. ಒಂದು ಒಳಗಡೆ ಕಟ್ಟಾಕೊಳ್ಳೋಕೆ, ಒಂದು ಹೊರಗಡೆ ಕಟ್ಟಾಕೊಳ್ಳೋಕೆ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ. ಈಗ ಹಸು ಸಾಕಾಣಿಕೆ ಜವಾಬ್ದಾರಿ ಎಲ್ಲ ನಿಮ್ದೇನಾ? ಇಬ್ರು ಮಾಡ್ತೀವಿ ಸರ್. ಒಬ್ರು ಗೌಡ್ರೇನ್ ಕೆಲಸ ಮಾಡ್ತಾರೆ, ನೀವೇನ್ ಕೆಲಸ ಮಾಡ್ತೀರಿ? ಅವರು ಎದ್ದು ಬೆಳಗ್ಗೆ ತೊಪ್ಪೆ ನಾನು ತುಂಬ್ಕೊಡ್ತೀನಿ, ಅವ್ರು ತಗೊಂಡೋಗಿ ಸುರಿತಾರೆ. ಆಮೇಲೆ ತಿಂಡಿ ಇಡ್ತಾರೆ, ನಾನು ಕಸ ಗುಡಿಸ್ಕೊಂಡು ಇಬ್ರು ಹಾಲು ಕರ್ಕೋತೀವಿ ಸರ್. ಆಮೇಲೆ ಡೈರಿಗೆ ತಗೊಂಡು ಹೋಗ್ತಾರೆ. ಮೈ ತೊಳೆಯೋದು ಹಸುದು ಇಬ್ರು ಸೇರ್ ಮಾಡ್ತೀವಿ ಸರ್. ಹೌದಾ? ಒಬ್ರು ಬಿಟ್ಟು ಒಬ್ರು ಮಾಡಲ್ಲ, ಇಬ್ರು ಸಹ ಕರೆಸ್ತೀವಿ ಸರ್. ಹೌದೇನ್ರಿ ಕೊಟ್ರೆ? ನೀವು ಕೊಡ್ತೀರಾ ಮೈ ಅವ್ರು ಉಜ್ತಾರೆ? ಏನಿಲ್ಲ ಸರ್, ಬೋರ್ ಇದೆ, ಮನೆ ಹತ್ರನೇ ಬೋರ್ ಇದೆ, ಆನ್ ಮಾಡ್ತೀವಿ, ಮಾಡ್ತೀವಿ ಸರ್. ಪರವಾಗಿಲ್ಲ. ಒಬ್ರು ಬಿಟ್ಟು ಒಬ್ರು ಮಾಡಲ್ಲ. ಬಟ್ ನಾನು ಎಲ್ಲಾರು ಹೋಗ್ಬೇಕು ಅಂದ್ರೆ ಇನ್ನೊಂದ್ ದಿನನೇ ಎಲ್ಲ ರೆಡಿ ಮಾಡಿ ಇಬ್ರು ಹೋಗ್ತೀವಿ. ಪರವಾಗಿಲ್ಲ. ಈಗ ದುಡ್ಡಾರು ಇಟ್ಕೋತೀರಿ? ಬರುತ್ತಲ್ಲ? ಬರುತ್ತೆ ಸರ್. ಇಬ್ರು ವ್ಯವಸಾಯ ಲೆಕ್ಕ ಅಲ್ಲೇ ಸರ್ ಬರ್ತಾ ಇದ್ದಂಗೆನೆ ಅವ್ರ ಹೆಸರಿಗೆ ನನ್ನ ಹೆಸರಿಗೆ ಆಲಂ ಪೇಮೆಂಟ್ ಬರುತ್ತೆ, ಅಲ್ಲೇ ಲೆಕ್ಕ ಇಲ್ಲ ವ್ಯವಸಾಯಕ್ಕೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿ. ಎಷ್ಟು ಬರುತ್ತಾ ಒಂದು ವಾರಕ್ಕೆ? ಒಂದು ವಾರ ಅಲ್ಲ ಸರ್, ತಿಂಗಳು. ಆಯ್ತು. ಎಷ್ಟು ಬರುತ್ತೆ? 35. ಖರ್ಚು ಎಷ್ಟಾಗಿರುತ್ತಮ್ಮ? ಅಂದರೆ ನಮಗೆ ತಿಂಡಿ ಎಲ್ಲ ತೊಗೋತೀವಿ ಸರ್, ಅಲ್ಲೇ ಹಿಡ್ಕೊಂಡು 35 ಬರುತ್ತೆ. ಎಕ್ಸ್ಟ್ರಾ ನಾವು ಬೇರೆ ತೊಗೊಳ್ತೀವಿ. ಮಿನಿಮಮ್ ಒಂದು 25,000 ಉಳಿಸ್ಕೋಬೋದು ಸರ್ ತಿಂಗಳಿಗೆ. ಏನೇನು ತಿಂಡಿ ಹಾಕ್ತೀರಿ ಗೌಡ್ರೆ? ಸರ್ ನಂದಿನಿ ಫೀಡ್ಸ್ ಅಂತ, ಮತ್ತು ಬೇರೆ ಪ್ರೈವೇಟ್ ಅಂಗಡಿಲಿ ಮಿಕ್ಸರ್, ರವೆ ಬೂಸ, ಜೋಳದ ನುಚ್ಚು, ಸರಿ, ಅದನ್ನು ಹಾಕಿ ಹಾಕ್ತೀವಿ ಸರ್. ಬೆಳಗ್ಗೆ ಬೆಳಕಳಲ್ವ ನೀವು ಜಮೀನು? ನಾವು ಬೆಳೆ ಬೆಳಕತ್ತೀವಿ. ಏನೇನು ಬೆಳಿತೀರಿ? ಅದೇ ಇದು
ಸೀಮೆ ಹುಲ್ಲು ಅಂತ ಅಂತೀವಲ್ಲ ಸರ್, ಸೀಮೆ ಹುಲ್ಲು ಮತ್ತು ಜೋಳ, ಮುಸ್ಕಿನ ಜೋಳ ಕಡ್ಡಿ, ಅದನ್ನು ಹಾಕಿ ನಾವು ಎಲ್ಲ ಹಾಕಂತೀರ? ನಾವು ಹೊಲದಲ್ಲೇ ಸರ್, ಹೊಲದಲ್ಲೇ ನಮ್ಮ ಬೋರ್ ನೀರಿದೆ, ಅದಕ್ಕೆ ಹಾಕತ್ತೀವಿ ಸರ್. ಭತ್ತಲು ರಾಗಿ ಹುಲ್ಲು ಏನು ಹಾಕಲ್ವೇ? ಭತ್ತಲು ಒಂದ್ಸಾರಿ ಈಗ ಈ ಟೈಮ್ನಲ್ಲಿ ಕುಯ್ಕತ್ತಿ ಮೆದೆ ಹಾಕತ್ತೀವಿ, ಅದು ಹಾಕೊಳ್ತೀವಿ ಸರ್, ಒನ್ ಟೈಮ್ ಹಾಕ್ತೀವಿ. ಅದು ಚೆನ್ನಾಗಿ ಫ್ಯಾಟು ಎಲ್ಲ ಬರುತ್ತೆ, ಡಿಗ್ರಿ ಫ್ಯಾಟು ಬರುತ್ತೆ ಅಂದ್ಬಿಟ್ಟು ಅಂತ ಒಣಲು ಹಾಕ್ತೀವಿ ಸರ್. ಈ HF ಹಾಲು ಒಂದು ಸ್ವಲ್ಪ ತೆಳ್ಳೆ, ಈ ಇದಾಕಿದ್ರೆ ಒಣಲು ಮತ್ತು ಇದಾಕಿದ್ರೆ ಒಳ್ಳೆ ಗಟ್ಟಿ ಮತ್ತು ಡಿಗ್ರಿ ಫ್ಯಾಟು ಎಲ್ಲ ಬರುತ್ತೆ ಸರ್. ಮೇವಿಗೇನು ಸಮಸ್ಯೆ ಆಗಿಲ್ಲ? ಮೇವಿಗೇನು ಸಮಸ್ಯೆ ಇಲ್ಲ, ನಮ್ಮ ಬೋರ್ ಇರೋದ್ರಿಂದ ಸಮಸ್ಯೆ ಏನಿಲ್ಲ ಸರ್. ಓಕೆ. ತಾಯಿ ಇಟ್ಕೊಂಡು ಕರು ಮಾರ್ತಿರೋ ಅಥವಾ ಕರು ಇಟ್ಕೊಂಡು ತಾಯಿ ಮಾರ್ತಿರೋ? ಅಲ್ಲಿ ಗಂಡುಗರ ಆದರೆ ನಾವು ಕೊಟ್ಬಿಡ್ತೀವಿ ಸರ್. ಸರಿ. ಹೆಣ್ಗರು ಆದರೆ ಸಾಕ್ತೀವಿ ಸರ್, ನಾವೇ ಸಾಕ್ತೀವಿ. ಆಮೇಲೆ ಕರು ಆ ಕರುನ ಇಲ್ಲ ನಾವೇ ಸಾಕೋರು ಚೆನ್ನಾಗೇ ಇದು ಮಾಡಿದ್ರೆ ಮಾಡ್ತೀವಿ ನಾವೇ ಸರ್, ತೆನೆ ಮಾಡೋಗಂಟು ಕೊಡೋದಿಲ್ಲ. ಸರಿ ಸರಿ. ಆಮೇಲೆ ಬೇಕಾದ್ರೆ ಕೊಟ್ಟು ಅದೇ ಆದಾಯ ಅಲ್ವೇ ನಮ್ಮ? ಅದು ಇದೆ ಸರ್, ಸ್ವಲ್ಪ ಸೊಪ್ಪು ತರಕಾರಿ ಮನೆ ಹಿಂದೆಗಡೆನೆ ಜಾಗ ಇದೆ, 20 ಗುಂಟೆ ಮನೆ ಹಿಂದ್ಗಡೆ 20 ಗುಂಟೆ ಜಾಗ ಇದೆ. ಅದರಲ್ಲೇ ಮೇವೆಲ್ಲ ಹಾಕೊಂಡಿದ್ದೀವಿ, ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊತೀವಿ. ಏನೇನು ಬೆಳಿತೀರಿ ಹೇಳಿ? ಕೊತ್ತಂಬರಿ ಸೊಪ್ಪು ಬೆಳ್ಕೊತೀವಿ, ಹಸಿರು ಮೆಣಸಿನ್ಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಮತ್ತು ಬೀನಿಸ್ ಹಾಕೋತೀವಿ. ಹೌದಾ? ಅದೆಲ್ಲ ಸಗಣಿ ತೆಗೆದು ನಾವು ಗೋಬರ್ ಗ್ಯಾಸ್ ಮಾಡಿಸ್ಕೊಂಡಿದ್ದೀವಿ, ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ. ಗೋಬರ್ ಗ್ಯಾಸ್ ಯಾವ ಮಾಡಿಸ್ಕೊಂಡ್ರಿ? ಅವಾಗಲೇ 2-3 ವರ್ಷ ಆಯ್ತು ಸರ್. ಯಾರು ಸಹಾಯಧನ ಕೊಟ್ಟರು? ಸಹಾಯಧನ ಇಲ್ಲ ಸರ್, ಓನಾಗೆ ಮಾಡಿಸ್ಕೊಂಡ್ವಿ. ನೀವೇ ಕಟ್ಟಿಸ್ಕೊಂಡ್ರಿ? ವಿಕಾಸನ ಸಂಸ್ಥೆ ಕಡೆಯಿಂದ ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದು. ಹೌದೇ? ಎಷ್ಟು ಕೊಟ್ಟರು ಅವರು? ಇಲ್ಲ, ನಾವೇ ಖರ್ಚು ಮಾಡಿದ್ದು. ನೀವೇ ಖರ್ಚು ಮಾಡಿದ್ರಿ? ಮತ್ತೆ ಅವರೇನೋ ವಿಕಸನ ಸಂಸ್ಥೆಯಿಂದ ಅಲ್ಲ, ಆ ಕಡೆ ಬಿಟ್ಟಿದ್ರು ಸರ್ ಆ ಸ್ಕೀಮು ಮಾಡಿಸ್ಕೊಳ್ಳಿ ಅಂತ ರೈತರಿಗೆ. ಸರಿ. ಎಷ್ಟು ಖರ್ಚಾಯ್ತು ಗೋಬರ್ ಗ್ಯಾಸ್ ಮಾಡ್ಕೊಂಡು? 15,000 ಸರ್. ಹೌದಾ? ಯಾವ ಥರ ಮಾದರಿ ಮಾಡ್ಕೊಂಡಿದ್ರಿ? ಡ್ರಮ್ಮಲ್ಲೇ ಸರ್. ಈಗ ಹೊಸ ಸಿಸ್ಟಮ್ ಸರ್. ಏನು ಸಿಸ್ಟಮ್ ಹೇಳಿಯಪ್ಪ? ಅದು ಅಂತಂದ್ರೆ ಪ್ಲಾಸ್ಟಿಕ್ ಕಪ್ಪು ಬರುತ್ತೆ, ಅದನ್ನ ನಾವು 6 ಅಡಿ ಬಲೂನ್ ಮಾದರಿ ತರ 6 ಅಡಿ ತೆಗೆದ್ಬಿಟ್ಟು ನಾಟು 4 ಅಡಿ ತೆಗೆದ್ಬಿಟ್ಟು ಅದನ್ನ ಇದು ಮಾಡಿ ನಾವು ತೊಪ್ಪೆ ಎಲ್ಲ ತುಂಬಿ ಗ್ಯಾಸ್ ಇದು ಮಾಡಿ ಅದ್ರೊಳಗೆ ಹಾಕ್ಬಿಡ್ತಾರೆ. ಆಗ ನಾವು ಡೈಲಿ ಒಂದು 3 ಡೇಸು ತೊಪ್ಪೆ ಹಾಕಿ ಕಲಸಿ ಎಲ್ಲ ಇದು ಮಾಡಿ ಆಗ ಗ್ಯಾಸು ತುಂಬ್ತದೆ ಸರ್. ಆಮೇಲೆ ಅವರು ಒಲೆ ಒರೆಸ್ಕೋಬೋದು. ಈಗ ಹೊಸ ಸಿಸ್ಟಮ್ ಥರ ಬಂದಿದೆ ಸರ್. ಈಗ ಅದನ್ನ ನಮ್ಮದು ಫಸ್ಟು ನಮ್ಮ ಕೈಲಿ ಮಾಡಿಸ್ಬಿಟ್ಟು ಈಗ ಎಲ್ಲ ಊರುಗಳಲ್ಲೂ ತೋರಿಸಿ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ, ಈ ಥರ ಮಾಡಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಈಗ ಎಲ್ಲ ಕಡೆನೂ ಅದನ್ನೇ ಮಾಡ್ತಾ ಇದ್ದಾರೆ ಸರ್. ಪರವಾಗಿಲ್ವ? ಈಗ ನಮ್ಮೂರಿನಲ್ಲಿ 15 ಜನ ಮಾಡಿದ್ರು ನಮ್ಮನ್ನು ನೋಡ್ಬಿಟ್ಟು ಈ ಥರ ಹೊಸ ಸಿಸ್ಟಮು. ಮೊದಲೇ ಅಂತಂದರೆ ಈ ಗುಂಡಿ ಕಿತ್ತು ಇತ್ತದೆಲ್ಲ ಮಾಡ್ತೀರಿ ಸರ್, ಅದು ಕಬ್ಬಣದ್ದು ಇದು ಮಾಡಿ. ಈಗ ಆ ಥರ ಏನಿಲ್ಲ ಸರ್, ಈಗ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಓಕೆ. ಅದು ಬಾಳ್ಕೆ ಬರುತ್ತಾ? ಬರುತ್ತೆ ಸರ್. ಬಲೂನ್ ಮಾದರಿ ಯಾರು ಸೂಜಿ ತಗೊಂಡು ಚುಚ್ಚೋದು? ಅದು ಭಾಳ ರಫ್ ಸರ್ ಮಾತ್ರ. ರಫು, ಏನು ಚುಚ್ಚಕ್ಕೆ ಹೋಗೋದೇನಿಲ್ಲ. ನಾವು ನಮ್ಮ ಮನೆ ಹಿಂದ್ಗಡೆ ಇರುತ್ತಂದ್ರೆ ಯಾರು ಬರೋದಿಲ್ಲ ಮಾಡೋದಿಲ್ಲ, ಎಲ್ಲ ಅವ್ರವ್ರ ಮನೆಗಳೆಲ್ಲ ರಕ್ಷಣೆ ಇದೆ. ಓಕೆ. ಏನು ಅನುಕೂಲ ಆಗಿದೆ ಅಮ್ಮ ಅದನ್ನ ಹಾಕ್ಸ್ಕೊಂಡ್ಮೇಲೆ? ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಹೇಗೆ? ಇವಾಗ ನಾವು ಯಾವುದೋ ಸಿಲಿಂಡ್ರ್ ತಗೊಂಡು ಬಳಸ್ತೀವಿ. ಇದಾದರೆ ನಾವು ನಮ್ಮ ಹಸುವಿಂದ ತಯಾರಿಸೋ ತೊಪ್ಪೆ ಅದನ್ನು ಕಲಸಿರ್ತೀವಿ ಬೆಳಗ್ಗೆ. ಮತ್ತು ಕಲಸೋದ್ರಿಂದ ನಮಗೂ ಯಾವುದೂ ಬರಲ್ವಲ್ಲ. ಸಗಣಿ ಕಲಿಸ್ತೀವಲ್ಲ, ಗಂಜಲ ಎಲ್ಲ ಹಾಕ್ತೀವಲ್ಲ, ಏನು ಬರಲ್ವಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಉಳಿತಾಯ ಆಗುತ್ತೆ ಸರ್. ಏನು ಉಳಿತಾಯ? ಎಷ್ಟು ಉಳಿತಾಯ ಆಗುತ್ತೆ ಹೇಳಿ? ಇವಾಗ ಸರ್ ನಮಗೆ ನಾವು ಕಡಿಮೆ ಜನ ಇದ್ದೀವಿ, 3 ಜನ 4 ಜನ ಇದ್ದೀವಿ. ಇವಾಗ 2 ತಿಂಗಳು ಒಂದ್ಸಲ ಸಿಲಿಂಡ್ರ್ ಬೇಕಿತ್ತು, ಅತ್ತೆ ಎಲ್ಲ ಇದ್ದಾರೆ ಬಿಸಿನೀರು ಅದಕ್ಕೆ ಅಂತ. ಇವಾಗ ಸಿಲಿಂಡ್ರ್ ಉಳಿತಾಯ ಆಯ್ತಲ್ಲ ಸರ್. ಅಂದರೆ ಈಗ ನಿಮ್ಮ ಮನೆ ಏನು ಉತ್ಪತ್ತಿ ಆಗ್ತಿದೆ ಗ್ಯಾಸು, ಅದು ನಿಮ್ಮ ಮನೆಗೆ ಪೂರ್ತಿ ಸಾಕಾಗುತ್ತೆ ನಾವು. ಸರ್ ಇವಾಗ ನಾವೇ ಕಂಟ್ರೋಲ್ ಮಾಡಿದ್ದೀವಿ. ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ರೆ ಹೆವಿ ಗ್ಯಾಸ್ ಆಗಿಬಿಡುತ್ತೆ, ಬರ್ರಂತ ಮರಿಯುತ್ತಲ್ಲ, ಅದಕ್ಕೆ ಸ್ವಲ್ಪ ಲಿಮಿಟಲ್ಲಿ ಮಾಡ್ಕೊಂಡಿದ್ದೀವಿ. ಅಕ್ಕಪಕ್ಕದ ಮನೆಯವ್ರು ಕೇಳಿದ್ರೆ ಅವ್ರಿಗೂ ಗ್ಯಾಸ್ ಕೊಡ್ಬೋದು ನೀವು? ಕೇಳಿದ್ರು ತುಂಬಿಸ್ಕೊಡಿ ನಮಗೆ ಇದು ಮಾಡ್ಕೊಳ್ತೀವಿ ಅಂತ. ಇಲ್ಲ ನಾವು ಕೊಡೋದಿಲ್ಲ, ನಮಗೆ ಸಾಕು. ಡಿಪಾರ್ಟ್ಮೆಂಟ್ನವರೇ ಬಂದಿದ್ರು, ಅವರು ವೆಕೇಶನ್ ಆಯ್ತವ್ರಿಗೆ ಜಾಸ್ತಿ ಆದರೆ ಮೇಡಮ್ ಬೇಕಾದ್ರೆ ನಾವು ಇದು ಮಾಡ್ಕೊಳ್ತೀವಿ ಅಂತ. ಇಲ್ಲ ಸರ್ ಬೇಡಿ ಅಂತ ಅಂದ್ಬಿಟ್ಟು ನಾವೇ. ಅಂದರೆ ಆ ಸ್ಲರಿ ಏನು ಮಾಡ್ತೀರಿ? ಅದರಿಂದ ಹೊರಗಡೆ ಬರುತ್ತಲ್ಲ ಬಗಡ, ಅದನ್ನ ಪುನಃ ವ್ಯವಸಾಯ ಇದಕ್ಕೆ ಜಮೀನಿಗೆ ಹಾಕ್ತೀವಿ ಸರ್. ಹೇಗೆ ಹಾಕ್ತೀರಿ? ಗಿಡಗ ಅದನ್ನೇ ಒಳ್ಳೆ ಪುಡಿಯಾದ ಗೊಬ್ಬರ ಸರ್, ಒಳ್ಳೆ ಎರೆಹುಳು ಗೊಬ್ಬರ ಥರನೇ ಇರುತ್ತೆ ಅದು. ಅದನ್ನ ತಗೋ ವ್ಯವಸಾಯ ಬೆಳೆಗಳಿಗೆ ಹಾಕ್ತೀವಿ ಸರ್. ಕೈ ತೋಟದ ಬಗ್ಗೆ ಹೇಳಿ ಕಾಮಾಕ್ಷಿ ಅವರೇ. ಹೇಳಿ ಸರ್. ಹೇಳಿ, ಏನೇನು ಬೆಳೆದಿರಿ, ಹೇಗೆ ಬೆಳಿತೀರಿ? ಸರ್ ಸ್ವಲ್ಪ ಚಿಕ್ಕದಾಗಿ ಕೀರೆ ಮಡಿ ಆಕಾರದಲ್ಲಿ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ನಮ್ಮ ಮನೆಗಾಯಿತು, ನಮ್ಮ ಮನೆಯಿಂದ ಇಷ್ಟು ಏನು ಮಾಡೋದು ಅಂತ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ವಿ. ಆಮೇಲೆ ಮಾರೋದು ಒಂದು 20 kg 3 ದಿನ 4 ಟೊಮೊಟೊ, ಬೀನ್ಸು. ಮತ್ತು ಹಳ್ಳಿ ಅಲ್ವಾ ಸರ್, ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಪರವಾಗಿಲ್ಲ. ಹಂಗಾಗಿ ಕೈ ತೋಟದವಾಗಿ ಮಾಡ್ಕೊಂಡು ಬೆಳ್ಕೊತಾ ಇದ್ದೀವಿ ಸರ್. ಮಾರೋದು ಅಂದ್ರೆ ಎಲ್ಲಿಗೆ ಹೋಗ್ತೀರಿ ಮಾರಕ್ಕೆ? ಊರಲ್ಲೇ ನಮ್ಮ ಯಜಮಾನ್ರು ತಗೊಂಡು ಹೋಗ್ತಾರೆ. ಮಿಕ್ಕದೆಲ್ಲ ಮನೆ ಹತ್ರನೇ ಒಬ್ರು ಬಂದು ತಗೊಂಡು ಹೋಗ್ತಾರೆ. ಓಹೋ.
ಮಾರಾಟ ಆಗದಲ್ಲೇ ಇರೋ ತರಕಾರಿ ಏನಿದೆ ಅವತ್ತು ಅದೇ ತರಕಾರಿ ಹುಳಿ ನಿಮ್ಮ ಮನೆಯಲ್ಲಿ ಸಾಂಬಾರು? ಇಲ್ಲ ಸರ್, ನಮ್ಮ ಸೇಲ್ ಆಗಿಬಿಡುತ್ತೆ. ಈಗ ಬಾಳೆ ಹಾಕಿದ್ವಿ ಸರ್, ಬಾಳೆನೂ ಹಂಗೆ ಮಾಡಿದ್ವಿ. ಬಟ್ ಬಾಳೆನ ಕೋತಿ ಅಭಾವದಿಂದ ತೊಂದರೆಯಿಂದ ಕಟ್ಸಾಕೋದ್ವಿ. ಓ, ಎಲ್ಲೆಲ್ಲಿ ಮಾರ್ತೀರಿ ತಗೋಗಿ ಹೇಳಿ ಸರ್? ನಾವು ಊರಿನಲ್ಲೇ, ಇಲ್ಲಾಂದರೆ ಇಲ್ಲಿ ಮಾರ್ಕೆಟ್ ಇದೆ ನಮ್ಮ ಮದ್ದೂರಿನಲ್ಲಿ, ಅಲ್ಲಿಗೆ ಹಾಕ್ಬಿಡ್ತೀವಿ ಸರ್ ಜಾಸ್ತಿ ಆದರೆ. ಇಲ್ಲಾಂದರೆ ಹೋಟ್ಲು ನೇಮಕ ಮಾಡಿದ್ದೀವಿ, ಅಲ್ಲಿ ತಗೊಬಂದು ಕೊಡಿ ಅಂತಾರೆ, ತಗೊಕೊಡ್ತೀವಿ. ಮನೆ ಮುಂದೆ ನೀವು ಕುತ್ಕೊಂಡು ಮಾರ್ತೀರಿ? ಇಲ್ಲ, ಮನೆ ಹತ್ರನೇ ಬರ್ತಾರೆ ಸರ್. ಇವಾಗಲೂ ಒಂದು 20 ಗಿಡ ನುಗ್ಗೆ ಹಾಕೊಂಡಿದ್ದೀವಿ, ಒಂದು 4 ಸೀಪೆ ಮರ ಹಾಕೊಂಡಿದ್ದೀವಿ, 2 ಕಿರಳಿ ಮರ ಐತೆ, ಒಂದು 3 ಎಲೆಯಂಬ ಐತೆ, ಎಲ್ಲ ಥರದ್ದು ಬೆಳ್ಕೊಂಡಿದ್ದೀವಿ. ಎಲ್ಲನೂ ಬಂದು ತಗೊಂಡು ಹೋಗ್ತಾರೆ ಸರ್. ಒಂದು ಪೆಟ್ಟಿಗೆ ಅಂಗಡಿ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ ಮನೆ ಮುಂದೆ? ಇಲ್ಲ, ಹಿಂದೆಗಡೆ ತೋಟ ಇದೆ ಸರ್. ನಮ್ಮೂರು ದೊಡ್ಡವರು ಅಲ್ಲ ಸರ್, ಹಂಗಾಗಿ ಎಲ್ಲ ಮನೆ ತಕ್ಕೆ ಬರ್ತಾರೆ ಕೇಳ್ಕೊಂಡು. ವಿಳೆದೆಲೆ ಬೇಕು ವಿಳೆದೆಲೆ ಬರ್ತಾರೆ, ಟೊಮೊಟೊ ಇದ್ರೆ ಟೊಮೊಟೊ ಕೊಡಿ ಅಂತಾರೆ, ಬದನೆ ಗಿಡಕಾಯಿ ಕೇಳ್ತಾರೆ, ಸಾಕು ಅಷ್ಟು ಕೊಡ್ತಾರೆ. ಅಂದರೆ ನಿಮ್ಮೂರಲ್ಲಿ ಜಮೀನಿದ್ದು ತರಕಾರಿ ಬೆಳ್ಕೊಳ್ದಾದರೆ ಇರೋರು ಇದ್ದಾರೆ ರೈತರು? ಇದ್ದಾರೆ ಸರ್. ಅವ್ರು ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ? ಅಂದರೆ ಕೆರೆ ನೀರು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ವ್ಯವಸಾಯ ಅಂತಂದರೆ ಭತ್ತ ರಾಗಿ ಬೆಳೀತಾರಲ್ಲ ಸರ್, ಹಂಗಾಗಿ ಅವ್ರು ತರಕಾರಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ನಾವು ನಮ್ಮ ಮನೆ ಬೋರು ಇರೋದ್ರಿಂದ, ಮನೆ ಹಿಂದ್ಗಡೆ ಜಾಗ ಇರೋದ್ರಿಂದ 20 ಗುಂಟೆ, ಅದರಲ್ಲಿ ನಾವು ಸ್ವಲ್ಪ ಬೆಳ್ಕೊಳ್ತೀವಿ. ನಮ್ಗೆ ಆಗುವಷ್ಟು ಮಡಿಕೊಂಡು ಮಿಕ್ಕುದ್ದೆ ನಾವು ಕೊಡ್ತೀವಿ. ಕಾಮಾಕ್ಷಿ ಅವರೇ, ತಾವು ಆರಂಭದಲ್ಲಿ ಹೇಳಿದ್ರಿ ನಾನು ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ ಎಲ್ಲ ಇಲಾಖೆಯಿಂದಲೂ ನೆರವು ತಗೊಂಡಿದ್ದೀನಿ ಅಂತ. ಏನೇನು ತಗೊಂಡಿದ್ದೀರಿ, ಯಾವ್ಯಾವ ಇಲಾಖೆಯಿಂದ? ಸರ್, ಕೃಷಿ ರೇಷ್ಮೆ ಇಲಾಖೆಯಲ್ಲಿ ಇದ್ಬಿಟ್ರೆ ಇದು ತೊಗೊಂಡ್ವಿ, ಕಡ್ಡಿ ನೆಟ್ವಿ, ಸಹಾಯಧನ ತಗೊಂಡು. ಅದು ಬಿಟ್ಟು ತೋಟಗಾರಿಕೆಗೆ ಹೋದರೆ ನಾನು ಹೆಂಗೆ ಬೆಳಿಬೇಕು ತರಕಾರಿನ, ಹೇಗೆ ಮಾಡಬೇಕು, ಬೀಜಗಳೆಲ್ಲ ಎಲ್ಲಿ ಸಿಗುತ್ತೆ ಅದೆಲ್ಲ ಬೀಜ ಎಲ್ಲ ಫ್ರೀ ಎಲ್ಲ ಕೊಟ್ಟರು. ಮತ್ತು ತೋಟಗಾರಿಕೆ ಇಲಾಖೆಗೆ ಹೋದೆ, ಎರೆಹುಳು ಸಾಕಾಣಿಕೆ ಬಗ್ಗೆ ತರಬೇತಿ ತಗೊಂಡೆ. ಮಾಮೂಲಿ ಎರೆಹುಳಿನ ತೊಟ್ಟಿ, ಎರೆ ಜಲ ಮಾಡೋದು ಟ್ರೈನಿಂಗ್ ತಗೊಂಡೆ. ಅದು ಎರೆ ಜಲ ಮಾಡ್ತಿದ್ದೆ. ಎರೆ ಜಲ ಮಾಡಿ ನಮ್ಮ ತೋಟಗಾರಿಕೆ ಇಲಾಖೆನೇ ಲೀಟ್ರ್ 20 ರೂಪಾಯಿ ಹಂಗೆ ಕೊಡ್ತಾಯಿದ್ದೆ. ಕೃಷಿ ಇಲಾಖೆಯಿಂದ ಈ ಥರ ಎಲ್ಲ ತರಬೇತಿ ತಗೊಂಡು ಕೃಷಿ ಬಗ್ಗೆ ಏನೇನು ಮಾಡಬೇಕು, ವ್ಯವಸಾಯನ ಅದೆಲ್ಲ ತರಬೇತಿ ತಗೊಂಡು ಕೃಷಿ ಇಲಾಖೆಯಲ್ಲೂ ನನಗೆ ಆತ್ಮ ಯೋಜನೆ ಅಡಿಯಲ್ಲಿ ತುಂಬ ಹೆಲ್ಪ್ ಮಾಡೋದು ಸರ್. ಮತ್ತು ಟಾರ್ಪಲ್ ಆಗಲಿ, ಕೃಷಿ ಹೊಂಡ ಆಗಲಿ, ಬದು ನಿರ್ಮಾಣ, ಈ ಥರದ್ದೆಲ್ಲ ಸಹಕರಿಸಿದ್ರೆ. ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ವಿ. ಓ, ಇದ್ವಿ ಅಂದರೆ ನೀವು ಮುಚ್ಚಿಬಿಟ್ರಾ? ಇವಾಗ ಸರ್ ಅಲ್ಲಿ ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಂಗಾಗಿ ಅದನ್ನ ಮುಚ್ಕೊಂಡು. ಹೌದಾ? ನಾನು ಎಲ್ಲ ಥರದ ತರಬೇತಿ ಎಲ್ಲ ಕೊಟ್ಟಿದ್ದಾರೆ ಸರ್. ಪಾಲಿ ಹೌಸು ಹೇಗೆ ನಿರ್ಮಾಣ ಮಾಡಬೇಕು ಅದೆಲ್ಲ ಮಾಡ್ಕೊಂಡು, ಮತ್ತೆ ಪಾಲಿ ಹೌಸ್ ನಿರ್ಮಾಣದ ಬಗ್ಗೆ ತರಬೇತಿ ತಗೊಂಡಿದ್ದೀನಿ. ಅರಣ್ಯ ಇಲಾಖೆಯಿಂದ ಏನೋ ಅರಣ್ಯ ಇಲಾಖೆಯಿಂದ ಸರ್ ತಗೊಂಡಿದ್ದೀನಿ. ಗ್ರಾಮ ಪಂಚಾಯಿತಿ ಕಡೆಯಿಂದ ಅರಣ್ಯ ಸಸಿಗಳನ್ನೇನಾದ್ರು ತಗೊಂಡಿದ್ದೀರಾ? ಮತ್ತೆ ಇದು ಪಪ್ಪಾಯಿ ಚಿತ್ರದುರ್ಗದಿಂದ ತರಿಸಿದ್ವಿ ಸರ್ ನಾವು. ತರಿಸಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 10,000 ಗಿಡ ತಗೊಂಬಂದು, ನಿಂಬೆ 10,000, ಪಪ್ಪಾಯಿ 10,000 ತಗೊಂಬಂದು ನಮ್ಮ ಮನೆ ಅಥವಾ ನರ್ಸರಿ ಥರ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಆರ್ಡ್ರ್ ಕೊಟ್ವಿ ಸರ್. ಪೌಷ್ಟಿಕ ಕೈತೋಟ ಅಂತ ಗ್ರಾಮ ಪಂಚಾಯಿತಿಯಿಂದ ಒಂದು ಸ್ಕೀಮ್ ಇತ್ತು. ಅದಕ್ಕೆ ನನಗೆ ನರ್ಸರಿ ಕೊಟ್ಟಿದ್ರು. ನರ್ಸರಿಲಿ ನಾವು ಗಿಡಗಳು ಹಾಕೋದ್ವಿ. ಹಾಕಿ ಅದನ್ನು ಪೌಷ್ಟಿಕ ಕೈತೋಟಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇನ್ನು ಸ್ವಲ್ಪ ಇಟ್ಟಾಗಲಿಲ್ಲ, ನಾವು ಆರ್ಡ್ರ್ ತಗೊಂಡು ಅದನ್ನು ಕಳಿಸಿದ್ವಿ ಸರ್. ಪರವಾಗಿಲ್ಲ. ಈಗ ರೇಷ್ಮೆ ಬಗ್ಗೆ ಹೇಳಿ ಗೌಡ್ರೆ. 1 ಎಕರೆ 12 ತಳಿ ಯಾವುದು? V1 ಸರ್. ಎಷ್ಟು ವರ್ಷದ ತೋಟ? ನಮ್ದು ಆಲೆ 20 ವರ್ಷ ಆಯಿತು ಸರ್. ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? ಉಳಿನ ಮನೆ ಸರ್. ಉಳಿನ ಮನೆ ಈಗ ನಮಗೆ 4 ವರ್ಷದ ಸರ್. ಮೊದಲು ನಮ್ಮ ಮನೆ ವಾಸದ ಮನೆಯಲ್ಲೇ ಸಾಕಾಳ್ತಿದ್ವಿ ಸರ್. ಈಗ ರೇಷ್ಮೆ ಇಲಾಖೆಯಿಂದ ಕೃಷಿ ಇದರಿಂದ ನಮಗೆ ಸಬ್ಸಿಡಿ ಹಾಕಿಕೊಟ್ಟು ರೇಷ್ಮೆ ಇದು ಮಾಡ್ಬೋದು. ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಕೊಂಡಿದ್ದೀರಿ ಮನೆ? ಉದ್ದ ಆಗಲ್ಲ? ಅದು ಉದ್ದ ನಮ್ಮದು ಒಂದು ಈಗ ಸಪ್ರೇಟ್ ಇದು ಮಾಡಿದ್ವಿ ಸರ್. ರೇಷ್ಮೆ ಹುಳ ಸಾಕೋಕೆ ಇದು ಮಾಡಿದ್ವಿ. ಅದು 40, ಚಿಕ್ಕದಾಗಿ 20 ಸರ್. ಹೌದಾ? 40-20ರಲ್ಲಿ ಮನೆ ಕಟ್ಟಿದ್ದೀವಿ. ಒಂದು ಸರಿಗೆ ಎಷ್ಟು ಮೊಟ್ಟೆ ತರ್ತೀರಿ? ಅದು ನಮ್ಮದು 50 ಮೊಟ್ಟೆ 75 ಮೊಟ್ಟೆ ಸರ್. 2 ಬ್ಯಾಚ್ ಮಾಡಿ ಕಲ್ತಿದ್ವಿ. ಅರ್ಧ ಎಕರೆ 2 ಬ್ಯಾಚ್ ಸರ್. ಅದು ಒಂದು ಬ್ಯಾಚ್ ಆದಮೇಲೆ ಒಂದು ಬ್ಯಾಚು ಚಾಕಿ 75, ಇನ್ನೊಂದು ಬ್ಯಾಚು 50. ಸೊಪ್ಪು ಇದ್ದಂಗೆ ಸರ್ 2 ಬ್ಯಾಚ್ ಮಾಡ್ಕೊಳ್ತಿದ್ವಿ. ಇಳುವರಿ ಎಷ್ಟು ಬರುತ್ತೆ? ಇಳುವರಿ ಅದೇ 75 ಮೊಟ್ಟೆಗೆ 65 kg, ಒಂದು ಸಾರಿ 75 kg ಬೆಳೆದಿದ್ದೀವಿ. 50 ಮೊಟ್ಟೆಗೆ 40 kg, 35 50ಕ್ಕೆ 50 ಬೆಳೆದಿದ್ದೀವಿ. ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ಅದೇ ಮಾಮೂಲಿ ಇರ್ತದೆ ಸರ್, ಎರೆ ಗೊಬ್ಬರನೇ, ನಮ್ಮ ಹಸು ಗೊಬ್ಬರನೇ ಸರ್. ಹೌದಾ? ಅದಕ್ಕೂ ರಾಸಾಯನಿಕ ಹಾಕಲ್ಲ? ಅದಕ್ಕೆ ರಾಸಾಯನಿಕ ಎಲ್ಲ ಸರ್. ಕಾಂಪ್ಲೆಕ್ಸ್ ಹಾಕ್ತಿರ್ಬೇಕಾದ್ರೆ ಅಷ್ಟೇ. ಇದು ಯೂರಿಯಾ ಹಾಕಕ್ಕೆ ಹೋಗೋದಿಲ್ಲ. ಕಾಂಪ್ಲೆಕ್ಸ್ ಅಂದರೆ 10-26, 20-20 ಇಂತ ಇದೆ. ಎಷ್ಟು ಹಾಕ್ತೀರಿ ಒಂದು ಸಾರಿಗೆ? ಅದು 1 ಮೂಟೆ 2 ಮೂಟೆ ಹಾಕ್ತೀವಿ ಸರ್. ಓಕೆ.
ಚಾಕಿ ಮರಿತಾರದು ನೀವು? ಹಾಂ, ಚಾಕಿ ಮರಿತದೆ. ವರ್ಷಕ್ಕೆ ಎಷ್ಟು ಬೆಳೆ? ವರ್ಷಕ್ಕೆ ಅಲ್ಲಿಗೆ 1.5 ತಿಂಗಳೊಳಗೆ ಸರ್ ಅದು. ಅಲ್ಲಿಗೆ 8 ಬ್ಯಾಚ್ ಮಾಡ್ತೀವಿ ಸರ್. 8. ಒಂದೊಂದು ಸಾರಿಗೆ ಎಷ್ಟು ಸಂಪಾದನೆ ಆಗುತ್ತೆ? ಒಂದೊಂದು ಸಾರಿಗೆ ಅಂತಂದರೆ ಬೆಳೆದ ಒಂದು ಬ್ಯಾಚು ಒಂದು 60 kg ಬೆಳೆದ್ರೆ ಸರ್, ರೇಟು ಇದ್ದರೆ 300 ರೂಪಾಯಿ 350 ಇತ್ತು. ಹಂಗಾಗಿ 18-20 ಸಾವಿರ ಸರ್ ಒಂದು ಖರ್ಚು ಎಷ್ಟಾಗಿರುತ್ತೆ ನಿಮಗೆ? ಖರ್ಚು ಚಂದ್ರಿಕೆ ಚಾಕಿ ಆಳುಗಳದೆಲ್ಲ ಹೋದರೆ ಒಂದು 10-12 ಸಾವಿರ ಉಳಿಸ್ಬೋದು ಸರ್. ಪರವಾಗಿಲ್ಲ. ಅಷ್ಟೇ ಸರ್. ನಿಮ್ಮ ಕೆಲಸ ಏನಮ್ಮ ರೇಷ್ಮೆನಲ್ಲಿ? ನಾನು ನೋಡ್ಕೋತೀನಿ ಸರ್. ಏನು ನೋಡ್ತಿರ್ತೀರಿ? ರೇಷ್ಮೆ ಹುಳನ್ನ ನೋಡ್ಕೊಳ್ಳೋದು, ಸಾಕೋದು, ಅದೆಲ್ಲ ನಾನು ಮಾಡ್ಕೋತೀನಿ. ಅಂದರೆ ಸುಮ್ಮನೆ ನೋಡ್ತಿರ್ತೀರಾ? ಇಲ್ಲ, ಸೊಪ್ಪು ಅದು ಬರದಿಂದ ಎದ್ಮೇಲೆ ಸರ್ ನಾನು ಸೊಪ್ಪು ಹೋಗ್ತೀನಿ, ಸೊಪ್ಪು ತಗೊಂಡು ಬಂದು ಹಾಕಿ ಎಲ್ಲ ನಾನು ಮಾಡ್ತೀನಿ ಸರ್. ಹೌದಾ? ನಾನೇ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳೋದು. ಅವ್ರು ಏನಿದ್ರು ಸೊಪ್ಪು ತಂದು ಕೊಡೋದು ಅಷ್ಟೇನೆ. ಈ ಥರ 1 ಜ್ವರ 2 ಜ್ವರ 3 ಜ್ವರ 4 ಜ್ವರ ಅಂತ ಇರ್ತದಲ್ಲ ಸರ್, ಅದನ್ನೆಲ್ಲ ನೋಡ್ಕೊಂಡು ಕ್ಲೀನಾಗೆ 4 ಜ್ವರದ ಎದ್ಮೇಲೆ 8 ದಿನಕ್ಕೆ ಹಣ್ಣು ಆಗ್ತವೆ ಸರ್. ಹೇಳಿ ಅಮ್ಮ, ನೀವೇ ಚೆನ್ನಾಗಿ ನೋಡ್ಕೊಳ್ಳೋದು? ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಾನೇ ಎಲ್ಲ ನೋಡ್ಕೊಳ್ಳೋದು, ಮೇಂಟೈನ್ ಮಾಡೋದು. ಮತ್ತು ಮಾದರಿ ಆದಾಗ ನಾನೇ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ. ಆಮೇಲೆ ಆಳುಗಳು ಕರ್ಕೊಂಡು ಹುಳಣ್ಣ ಹಾಕೊಂಡು ಗೂಡು ಬಿಡಿಸ್ಕೊಳ್ತೀವಿ. ನಮ್ಮದೇ ಸ್ವಂತ ಚಂದ್ರಿಕೆ ಐತೆ, ಅದರಲ್ಲೂ CSR ಮಾಡ್ತೀವಿ, CB ಮಾಡ್ತೀವಿ. ವೈಟು ಮತ್ತು ಗೋಲ್ಡ್ 2 ಇಡ್ತೀವಿ. ಹೌದಾ? ಬಿತ್ತನೆ ಗೂಡು ಮಾಡ್ತೀರಿ? ಬಿತ್ತನೆ ಬರಲ್ಲ ಸರ್, ಇದು ವೈಟ್ ಗೂಡು ಮಾತ್ರ. ಬಿತ್ತನೆ ಬೇರೆ, ಅದು CSR ತಳಿ. ಹಾಂ ಸರ್. ಅಲ್ವಾ? ಅಂದರೆ ಒಳ್ಳೆ ರೇಟಿಗೆ ಮಾರಾಟ ಆಗುತ್ತೆ. 800-900 ರೂಪಾಯಿ ಸರ್. ಅದೇ ಬಿಳಿಗೂಡು, ಬಿಳಿಗೂಡು ಇದ್ದಾಗ ಅದನ್ನು ಬೆಳೆದಿದ್ದೀವಿ ಸರ್ ನಾವು. ಯಾವ್ದು ಸುಲಭ ಅನ್ಸುತ್ತೆ ಕಾಮಾಕ್ಷಿ ಅವರೇ? CSR ಸರಿ. ಅದೇ ಸುಲಭನ? ದುಡ್ಡು ಜಾಸ್ತಿ ಬರುತ್ತೆ ಅಂತಲ್ಲ? ಇಲ್ಲ ಸರ್, ಅದು ಕೆಲಸ ಕಡಿಮೆ ಸರ್. ಹೌದಾ? ಮತ್ತು ಅದನ್ನೇ ಬೆಳೀರಿ ಯಾವಾಗಲೂ? ಮಾಡ್ಬೋದು ಅಂದರೆ ಚೆನ್ನಾಗಾದರೆ ಮಾಡ್ಬೋದು ಸರ್. ನಾವು 4-5 ಬೆಳೆ ಬೆಳೆದ ಬೆಳೆ, ಆಮೇಲೆ ಯಾಕೋ ಸ್ವಲ್ಪ ಏಟಾಯ್ತು, ಪುನಃ ಗೋಲ್ಡ್ಗೆ ಬಂದ್ವಿ. ಓಕೆ, ಆ ಥರ ಸರ್. ಏರಿಯಾದ ಮೇಲೆ ಡಿಪೆಂಡ್ ಸರ್. ಈ ಸೀಸನಲ್ಲಿ ವೈಟ್ ಬೆಳೆಯೋಕ್ಕಾಗಲ್ಲ, ವಾತಾವರಣ ಕೂಲಾಗಿರ್ಬೇಕು, ಆ ಟೈಮಲ್ಲಿ ಬೆಳೆಯೋದು. ಅಂದರೆ ಚಳಿಗಾಲದಲ್ಲಿ CSR ಆಗಲ್ಲ ಸರ್. ಆಗಲ್ವೇ? ಮತ್ತೆ ಯಾವಾಗ ಬೆಳಿಬೇಕು? ಸ್ವಲ್ಪ ಸುಣ್ಕಟ್ಟು ಹೊಡೆದ್ಬಿಡುತ್ತೆ. ಓಹೋ, ಬೇಸಿಗೆನಲ್ಲಿ ಬೆಳಿಬೇಕೆ ಸ್ವಲ್ಪ? ಹಾಂ ಸರ್, ಫೆಬ್ರವರಿ ಮಾರ್ಚಿಂದ ಮಾಡ್ಕೋಬೇಕು. ಗೋಲ್ಡು ಚಳಿಗಾಲದಲ್ಲಿ ಬೆಳಿಬೋದು? ಚೆನ್ನಾಗುತ್ತೆ ಗೋಲ್ಡ್. ಒಳ್ಳೆ ಇಳುವರಿ ತೂಕನೂ ಬರುತ್ತೆ ಸರ್. ಹೌದಾ? ಮತ್ತೆ ಕಬ್ಬು ಭತ್ತ? ಕಬ್ಬು ಭತ್ತ ಮಾಮೂಲಿ ಸರ್. ಈಗ ಮನೆಗೆ ಭತ್ತ ಬೆಳ್ಕೊಳ್ತೀವಿ, ಮನೆಗೋಸ್ಕರ ಅಷ್ಟೇ. ನಾವೇನು ಮಾರಕ್ಕೆ ಹೋಗೋದಿಲ್ಲ, ಬಿಡಕ್ಕೆ ಹೋಗೋದು. ಯಾವ ತಳಿ ಭತ್ತ ಬೆಳಿತೀರಿ? ನಮ್ದು ಈಗ ಎಲ್ಲ ಹೊಸ ತಳಿ ಸರ್. ಈಗೆಲ್ಲ ಇದು ಓಲಿ ಬಿಡಿ, ಹೈಬ್ರಿಡ್ ಸರ್ ತಗೊಂಬರ್ತೀವಿ. ಸಣ್ಣಕ್ಕಿ ತಿನ್ಬೇಕು ಚೆನ್ನಾಗಿ ಅಂತ. ದಪ್ಪಕ್ಕಿ ತಿನ್ನೋದಿಲ್ಲ ಕಾಮಾಕ್ಷಿ ಅವರು? ತಿಂತೀವಿ ಸರ್. ನಮ್ಮ ಸೊಸೈಟಿ ಅಕ್ಕಿನೇ ಟೇಸ್ಟ್ ಸರ್. ನೋಡಿ, ಸೊಸೈಟಿ ಅಕ್ಕಿನೇ ಸಾಕು ಅಂತಾರೆ, ಮತ್ತು ನೀವ್ಯಾಕೆ ಸಣ್ಣಕ್ಕಿ ಬೆಳೆದಿರಿ? ಈಗ ಮಕ್ಕಳು ಎಲ್ಲ ಕೇಳ್ತಾವಲ್ಲ ಸರ್. ನೋಡಿದ್ರ, ಮಕ್ಕಳು ಕೇಳ್ತಾವಂತೆ. ಆಯ್ತು, ಈಗ ಒಂದು ಅರ್ಧ ಎಕರೆ ಬೆಳ್ಕೊಂತೀರಾ? ಹಾಂ, ಇಲ್ಲ ಸರ್, ಒಂದು 1 ಎಕರೆ 1.25 ಎಕರೆ ಭತ್ತ ಬೆಳ್ಕೊಳ್ತೀವಿ. ಭತ್ತ 1 ಎಕರೆನಲ್ಲಿ ಕಬ್ಬಿದೆ. ಕಬ್ಬು ಯಾವುದು ತಳಿ ನೆನಪಿದೆಯಾ? ಇದು 517. ಅಂದರೆ ಫ್ಯಾಕ್ಟ್ರಿಗೆ ಹೊಡಿತೀವಿ ಸರ್. ಅಥವಾ ಗಾಣಕ್ಕೆ ಕೊಟ್ಟು? ಇಲ್ಲ, ಫ್ಯಾಕ್ಟ್ರಿಗೆ ಕೊಪ್ಪ. ನಾವು ಮೊದಲು KM Doddi ಫ್ಯಾಕ್ಟ್ರಿ ಹೊಡಿತಿದ್ವಿ 20 ವರ್ಷ ತಾವಿಂದ. ಈಗ ಏರಿಯಾ ಫಿಕ್ಸ್ ಮಾಡಿಬಿಟ್ರು ಸರ್. ಹೋದ ವರ್ಷ ತಾವಿಂದ ನಾವು ಕೊಪ್ಪ ಸುಗರ್ಸ್ ಲಿಮಿಟೆಡ್ಗೆ, ಮೊದಲು ಚಾಮುಂಡೇಶ್ವರಿ. ಭತ್ತ ಕಬ್ಬಿನ ಬೇಸಾಯದಲ್ಲಿ ನಿಮ್ಮ ಪಾತ್ರ ಕಾಮಾಕ್ಷಿ ಅವರೇ? ಮಾಡ್ತೀನಿ ಸರ್. ನಾವು ವ್ಯವಸಾಯ ಕಳೆ ಕೀಳಕ್ಕೆ ಹೋಗ್ತೀವಿ, ಗದ್ದೆ ಕೊಯ್ಯಕ್ಕೆ ಹೋಗ್ತೀವಿ, ಕಟ್ಟಕ್ಕೆ ಹೋಗ್ತೀವಿ, ಮಿಷಿನ್ಗೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ನಾವು ಹೋಗ್ತೀವಿ ಸರ್. ನಮ್ಗೆ ಒಟ್ಟು ಟೋಟಲಿ 4 ಎಕರೆ ಇದೆ. ಅಂದರೆ ನಮ್ಮದು 3 ಎಕರೆ, ನಮ್ಮ ಅತ್ತೆಯವ್ರದ್ದು 1 ಎಕರೆ. ಅವ್ರ ಅಪ್ಪನ ಮನೆ ಕೊಟ್ಟಿರೋ, ಹಂಗಾಗಿ ನಮಗೆ ವ್ಯವಸಾಯಕ್ಕೆಲ್ಲ ಸಾಕಾಗುತ್ತೆ ಸರ್. ಸಾಕು ಅಂತೀರಾ? ಸಾಕು ಸರ್. ಈಗ ಕಬ್ಬು ಅಂದಾಜು ಇಳುವರಿ ಎಷ್ಟು ಬರ್ಬೋದು 1 ಎಕರೆಗೆ ತಮಗೆ? 1 ಎಕರೆಗೆ 70 ಟನ್ನು ಬೆಳೆ. ಅದಕ್ಕೂ ನೀವು ರಾಸಾಯನಿಕ ಗೊಬ್ಬರ ಕೊಡಲ್ವಾ ಅಥವಾ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಭತ್ತಕ್ಕೆ ಆಗೋದಿಲ್ಲ ಸರ್. ಭತ್ತಕ್ಕೆ ಅಂತಂದರೆ ನಾಟಿ ನೆಡುವಾಗ ಮಾತ್ರ ಕಾಂಪ್ಲೆಕ್ಸು. ಹಾಂ, ಸರಿ. ಹಂಗಾಗಿ ಈಗ ನಾವು ಇನ್ನೊಂದು ಈಗ ಹೇಳಿದ್ರಲ್ಲ ಸರ್ ಅವರು ಎರೆಜಲ ಅಂತ ಔಷಧಿ, ಅದನ್ನ ಬಿಟ್ರೆ ಒಳ್ಳೆ ಇಳುವರಿ ಚೆನ್ನಾಗೇ ಇದಾಯ್ತು ಸರ್. ಭತ್ತದಲ್ಲಿ ಎರೆಜಲ ಹೇಗೆ ಮಾಡ್ಕೊತೀರಿ ಕಾಮಾಕ್ಷಿ ಅವರೇ? ಅದೇ ಸರ್, 4 ಡ್ರಮ್ ಮಾಡ್ಕೊಂಡಿದ್ದೆ. ಅದು ಫಸ್ಟು ಕಲ್ಲು, ಇಟ್ಟಿಗೆ, ಮರಳು ಎಲ್ಲ ಹಾಕಿ 1 ಏರ್ ಹಾಕ್ಬಿಟ್ಟು ಅದ್ರ ಮೇಲೆ ಚೀಲ ಹಾಕಿ, ಚೀಲ ಮೇಲೆ ಎರೆ ಉಳ್ಬಿಟ್ಟು ಒಂದು ಸಗಣಿಯನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ತುಂಬಿಬಿಟ್ಟು ಮೇಲೆ ಒಂದು ಬಕೆಟ್ ಬಿಂದಿಗೆ ಇಟ್ಟು, ಅದು ಯಾವಾಗಲೂ ನೀರು ಅದಕ್ಕೆ ಒಣಗ್ದಂಗೆ ಬೀಳ್ತಾ ಇರುತ್ತೆ. ಅದು 3 ದಿವಸ ಬಿಟ್ಟು ತಗೊಂಡ್ರೆ ಅದ್ರ ಉಳಿದು ರಸ ಎಲ್ಲ ಬರುತ್ತೆ. ಅದನ್ನು ಒಂದು 10 ಲೀಟ್ರಿಗೆ 1 ಲೀಟ್ರ್ ಥರ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಿದ್ವಿ.
ಈಗ ಅದನ್ನ ನೀವು ಭತ್ತಕ್ಕೆ ಕೊಟ್ಟರೆ ಒಳ್ಳೇದು ಅಂತ. ಏನು ಒಳ್ಳೆತನ ಗಮನಿಸಿದಿರಿ ಭತ್ತಕ್ಕೆ? ಅದು ಒಳ್ಳೆ ಇಳುವರಿ, ಗೊನೆ ನೀಟಾಗಿ ಬರುತ್ತೆ, ಹುಳ ಹೊಡೆಯೋದಿಲ್ಲ. ಈಗೆಲ್ಲ ಮಾಮೂಲಿ ಇದರಿಂದ ಔಷಧಿ ತಗೊಬಂದು ಹೊಡೆಯೋದು. ಆಮೇಲೆ ಕೃಷಿ ಇಲಾಖೆಯವರು ಹೇಳಿದ್ರು ಈ ಥರ ಎರೆಜಲ ಹೊಡೀರಿ, ನೀವು ಔಷಧಿ ಸ್ಪ್ರೇ ಮಾಡೋಕೆ ಹೋಗ್ಬೇಡಿ, ಇದು ಹೊಡೀರಿ ಅಂತ. ಒಳ್ಳೆ ಇಳುವರಿ ಕೊಡ್ತದೆ ಅಂತ ಅಂದ್ಬಿಟ್ಟು. ಕಬ್ಬಲ್ಲಿ ತರ್ಗೇನು ಮಾಡ್ತೀರಿ? ತರಗು ಈ ಸರಿ ಮಿಷಿನ್ ಓಡಿಸಿದ್ವಿ ಸರ್. ಮೊದಲು ಬೆಂಕಿಗೆ ಹಾಕ್ಬಿಡ್ತಿದ್ವಿ. ಅಯ್ಯೋ, ಬೆಂಕಿಗೆ ಹಾಕೋದು ಸರಿಯೇ ಕಾಮಾಕ್ಷಿ ಅವ್ರೆ? ಅಂದರೆ ಸರ್ ನಮ್ಮದು ಸ್ವಲ್ಪ ಕಳೆ ಜಾಸ್ತಿ ಇರ್ತಿತ್ತು, ನಾವು ಯಾವುದೋ ಮೆಡಿಸಿನ್ ಹೊಡಿತಿರ್ಲಿಲ್ಲ, ಕಳೆ ಜಾಸ್ತಿ ಇರ್ತಿತ್ತು. ಹಂಗಾಗಿ ಅದು ಬೆಂದೋಗ್ಲಿ ಅಂದ್ಬಿಟ್ಟು ಮಾಡ್ತಿದ್ವಿ. ಈ ಸಲ ತರಗು ನಿರ್ಮಾಣ ಮಾಡು. ಹೌದೇ, ತರಗು ನಿರ್ವಹಣೆ ಮಾಡಿದಿರಿ, ತಪ್ಪು ಅಂತ ಗೊತ್ತಾಗಿ ತರಗಿಗೆ ಬೆಂಕಿ ಹಾಕ್ಬಾರ್ದು. ಮತ್ತೆ ಈಗ ತೆಂಗು ಆಯ್ತಲ್ಲ ಸುತ್ತ ಬೆಂಕಿ ಹಾಕಿದ್ರೆ ಅವು ಹೋಗ್ಬಿಡ್ತವೆ ಅಂದ್ಬಿಟ್ಟು ಈಗ ಮಿಷಿನ್ 2,500 ರೂಪಾಯಿ, ಗಂಟೆಗೆ 2,500 ರೂಪಾಯಿ ಸರ್. ಅದು ಅದ್ರಲ್ಲಿ ಹೊಡ್ಸಿದ್ವಿ. ಈಗ ಏನ್ ಮಾಡ್ತದ ಮಿಷಿನ್? ಆ ಮಿಷಿನ್ ಎಲ್ಲ ಫುಲ್ಲು ತರಗೆಲ್ಲನೂ ಕಟ್ ಮಾಡ್ಬಿಡ್ತದೆ ಸರ್. ಒಳ್ಳೆ ಗೊಬ್ಬರ ಆಗುತ್ತೆ, ಮಾಮೂಲಿ ಪೈರು ಚೆನ್ನಾಗಿ ಬರುತ್ತೆ. ಆಮೇಲೆ ಎರೆಹುಳ ಗೊಬ್ಬರ ಹಾಕ್ಬಿಟ್ಟ ಅಂತಂದ್ರೆ ಈಗ ನೋಡಿ, ಈಗ ತಂದಿದ್ದೀನಿ, ಈಗ ಎಲ್ಲ ಮುರಿ ಮಾಡಿಸ್ಬೇಕು ಸರ್. ಪರವಾಗಿಲ್ಲ. ಕಬ್ಬು, ಭತ್ತ ಅಷ್ಟೇ. ಮರ ಗಿಡಗಳನ್ನು ಏನು ಬೆಳ್ಕೊಂಡಿದ್ದೀರಿ? ತೆಂಗು ಸರ್. ತೆಂಗು ಒಂದೇ? ಎಷ್ಟಿದೆ ತೆಂಗು? ತೆಂಗು ಒಂದು 60 ಇದೆ ಸರ್. 60 ತೆಂಗು ಬಾರ್ಡ್ರಿಗೆ ಹಾಕೊಂಡಿದ್ದೀರಿ? ಬಾರ್ಡ್ರಿಗೆ ಹಾಕಿದ್ವಿ. ಬೇರೆ ಹಣ್ಣಿನ ಬೆಳೆ ಏನು ಬೆಳೆದಿಲ್ವಾ ಕಾಮಾಕ್ಷಿ ಅವರೇ? ಅದೇ ಸೀಪೆ ಹಾಕೊಂಡಿದ್ದೀವಿ ಸರ್ ಮನೆ ಹಿಂದ್ಗಡೆ. ಮಾವು, ಸೀಬೆ, ಸಪೋಟ, ನೇರಳೆ, ಹಲಸು ಎಲ್ಲ 1-2 ಅಷ್ಟೇನೆ ಸರ್. ಅದನ್ನೇ 1-2 ಯಾವ್ಯಾವ ಹಾಕಿದಿರಿ? ಏನೇನಿದೆ? ನಲ್ಲಿಕಾಯಿ ಇದೆ, ಬೆಟ್ಟ ನಲ್ಲಿಕಾಯಿ, ಮಾಮೂಲಿ ನಲ್ಲಿಕಾಯಿ ಇದೆ, ಕಿರಳಿ ಐತೆ, ಸಪೋಟ ಐತೆ, ನುಗ್ಗೆ ಐತೆ, ಮಾವ ಐತೆ ಅಷ್ಟೇ. 1-2 ಹಳಸು ಮರ ಇತ್ತು, ಮನೆ ಹಿಂದೆಗಡೆ ಇರಬಾರ್ದು ಅಂದ್ಬಿಟ್ಟು ಹಳ್ಳಿ ಸಂಪ್ರದಾಯ ಅಂತ ಕಟ್ ಮಾಡಿಸಿದ್ವಿ. ಮನೆಯಿಂದ ಇರಬಾರ್ದು ಸರ್, ನಮ್ಮ ಮನೆ ಪಕ್ಕದವರು ಸ್ವಲ್ಪ ಇವರಿಂದ ಕಟ್ಸಾಕೋದ್ವಿ. ನಿಂಬೆ ಹಾಕೊಂಡಿದ್ವಿ 1-2, ಮತ್ತೆ ಹುಣಸೆ ಗಿಡ ಮರ ಹಾಕೊಂಡಿದ್ವಿ 2 ಹಾಕೊಂಡಿದ್ವಿ. ಅದು ಬೇರೆಯವರಿಂದ ಅದು ಕಟ್ಸಿ ಒಂದೇ ಇಟ್ಕೊಂಡಿದ್ವಿ. ಆಯ್ತು, ಜಮೀನಲ್ಲಿ ಹಾಕೊಳ್ಳಿ ಹೋಗ್ಲಿ. ಈಗ ಜಮೀನಲ್ಲಿ ಹಾಕೊಂಡಿರೋ ಸರ್, ಇರಬಾರ್ದು ಊರಲ್ಲಿ ಅಂದ್ಬಿಟ್ಟು ಜಮೀನಿಗೆ ಹಾಕಿದಿರಿ. ಮತ್ತೆ ಹುಣಸೆ ಹಣ್ಣನ್ನ ಸಾಂಬಾರ್ ಮಾಡಕ್ ಬಳಸಲ್ವೇ? ಯಾರು ಬೆಳಿಲೇ ಇಲ್ಲ ಅಂದ್ಮೇಲೆ ಹುಣಸೆ ಹಣ್ಣು ಹೋದ್ ಸರಿ ಡಿಮ್ಯಾಂಡ್ ಆಯ್ತಲ್ಲ ಸರ್, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹುಣಸೆ ಕಾಯಿ ಅಲ್ವೇ? ಹಂಗ ನಮ್ದು ಒಂದು ಮರ ಇದೆ ಸರ್. ಎಲ್ಲಾ ತರಹದ ಬೆಳೆಗಳನ್ನು ಬೆಳೆದಿದ್ದೀರಿ ಅಲ್ವೇನಮ್ಮ? ಈಗ ಬರೀ ಇದೊಂದು ರೇಷ್ಮೆ ಹಾರ ಮಾಡೋದು ಒಂದೇನಾ, ಅಥವಾ ಬೇರೆ ಇನ್ನೇನಾರು ಮಾಡ್ತೀರಾ ಉದ್ಯೋಗದ ತರ, ಅಥವಾ ಇದು ಒಂದೇನ ಇಟ್ಕೊಂಡ್ರೆ? ಸಿರಿಧಾನ್ಯ ಮಾಡ್ತೀನಿ. ಏನ್ ಸಿರಿಧಾನ್ಯ ಏನ್ ಮಾಡ್ತೀರಿ? ಸಿರಿಧಾನ್ಯದಿಂದ ನವಣೆ ತಿಂಡಿಗಳೆಲ್ಲ ಮಾಡ್ಕೊಡ್ತೀನಿ. ಮತ್ತೆ ಪಾಕ ಸ್ಪರ್ಧೆ ಎಲ್ಲ ಭಾಗವಹಿಸ್ತೀನಿ ಸರ್. ಕಾಂಪಿಟೇಷನ್ CFTRI ಅದಕ್ಕೆ ಬಂದು ನಾನು CFTRI 1 ತಿಂಗಳ ತರಬೇತಿ ತಗೊಂಡೆ. 10 ದಿವಸ ಅದೇ ಫುಡ್ ಡಿಪಾರ್ಟ್ಮೆಂಟಲ್ಲಿ ಆಹಾರ ಮೌಲ್ಯವರ್ಧನೆ, ಅದನ್ನ ಹೇಗೆ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕ್ಲಾಸು, ಆಮೇಲೆ ಪ್ರಾಕ್ಟಿಕಲ್ ತೋರಿಸೋದು. ಏನೇನು ಮಾಡ್ತೀರಿ ಈಗ ಸಿರಿಧಾನ್ಯದಿಂದ? ಸಿರಿಧಾನ್ಯದಿಂದ ಬಿಸಿಬೇಳೆ ಬಾತು, ಸಿಹಿ ಪೊಂಗಲ್, ಖಾರ ಪೊಂಗಲ್, ಚಕ್ಲಿ, ಲಾಡು ಉಂಡೆ ಎಲ್ಲಾನು ಕೊಟ್ಟಿದ್ದೀವಿ ಸರ್. ಧರ್ಮಸ್ಥಳ ಸಂಘ ಅಲ್ಲಿಂದ ತರಿಸಿ ನೀವು ತಿಂದಿದ್ದೀರೇನ್ರಿ? ನಾವು ತಿಂದಿದ್ದೀವಿ ಸರ್. ನಮ್ಮ ಮನೇಲಿ ಮಾಡಿ ಮಾರ್ತಾರಲ್ಲ ಸರ್. ಹೌದಾ? ಪಂಚಾಯತಿಯವರು ನಮ್ಗೆ ಇವ್ರಿಗೆ ಆರ್ಡರ್ ಕೊಡ್ತಾರೆ ಸರ್. ಅಲ್ಲ, ನೀವು ತಿಂದು ನೋಡಿ ಚೆನ್ನಾಗಿರುತ್ತಾ? ಸಿರಿಧಾನ್ಯನೇ ಈಗ ಜಾಸ್ತಿ ಸರ್. ಈಗ ಶುಗರು ಇದಕ್ಕೆಲ್ಲ. ಈಗ ಮೊನ್ನೆ ತಾನೇ ಕಾಂಪಿಟೇಷನ್ ಇತ್ತು ಸರ್ ಮಂಡ್ಯದಲ್ಲಿ. ಹೌದು, ಮಾಡ್ಕೊತ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ. ಏನ್ ಮಾಡ್ಕೊಂತ ಹೋಗಿದ್ರವ? ನಾನು ಸರ್ ರೊಟ್ಟಿ, ಸಿರಿಧಾನ್ಯದ ರೊಟ್ಟಿ. ಯಾವ್ದ್ರದ್ದು? ನವಣೆ ರೊಟ್ಟಿ. ನವಣೆ ರೊಟ್ಟಿ. ಏನ್ ಪ್ರೈಸ್ ಬಂತೆ ಕಾಂಪಿಟೇಷನ್? ಅಲ್ಲ, ಇದು ಸರ್ ಸರ್ಟಿಫಿಕೇಟ್. ಹೌದಾ? ಅದರಲ್ಲಿ ಸೆಲೆಕ್ಟ್ ಆದ್ರೆ ಅಂತಾರಾಷ್ಟ್ರೀಯ ಇದಕ್ಕೆ ಸೆಲೆಕ್ಟ್ ಆಗೋದು ಬೆಂಗಳೂರಿಗೆ. ಹೌದಾ? ನೀವು ಆಗ್ಲಿಲ್ವೇ? ಇಲ್ಲ, ನೆಕ್ಸ್ಟ್ ನೋಡೋಣ ಸರ್. ಅಲ್ವಾ? ನೀವು ತಿನ್ಲಿಲ್ಲ ಅನ್ಸುತ್ತೆ ರೊಟ್ಟಿನ? ನಾವು ತಿಂದಿದ್ವಿ. ತಿಂದ್ರ? ಹುಳಿಕಾಳು ಚಟ್ನಿ ಅದು ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ನಾನು ಹುಡುಗಿರ್ ಕೆಲ್ಸಕ್ಕೆ ಬರ್ತಾರಲ್ಲ, ಮರತು ಹೋದಕ್ಕಾತೆ ಅಂದ್ಬಿಟ್ಟು ನಾನು ರಾಗಿದು ಸಾವಿಗೆ, ಅಕ್ಕಿ ಸಾವಿಗೆ, ಮೊಳಕೆ ಕಟ್ಟು ಸಾಂಬಾರು ಮಾಡ್ಕೊಂಡು ಹೋಗಿದ್ದೆ. ಹುಡುಗಿರು ರೊಟ್ಟಿ ಮಾಡಿಕೊಟ್ಟಿದ್ದೆ, ರಾಗಿ ರೊಟ್ಟಿ ಮತ್ತು ಇದ್ರದ್ದು ನವಣೆ ರೊಟ್ಟಿ. ಏನದು ಮರೆತು ಹೋದ ಖಾತೆ ಅಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ನಾವು ಮಾಡ್ತಿದ್ದ ಅಡುಗೆನ ಮರ್ತೋಗಿದ್ರಲ್ಲ ಸರ್, ಅದನ್ನ ನೆನಪು ಮಾಡೋಕ್ಕೆ ಇವಾಗ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಗುರುಭವನ್ ಮಂಡ್ಯ. ಪರವಾಗಿಲ್ಲ ಬಿಡಿ, ಹಳೆ ಕಾಲದ ತಿಂಡಿ ತಿನಿಸುಗಳು. ಅದರಲ್ಲಿ ನಾನು ಮಡಕೆಲ್ಲೇ ಅದೆಲ್ಲ ಸಾವಿಗೆಲ್ಲ ಇಟ್ಟು ಮಡಕೆಲ್ಲೇ ಇದು ಸಾಂಬಾರು ಮತ್ತು ಕಾಯೆಲ್ಲ ಎಳ್ಪುಡಿ ಎಲ್ಲ ಮಾಡಿಟ್ಟಿದ್ದೆ. ಬಟ್ ನಾನು ಮೆಟೀರಿಯಲ್ಸ್ ತಗೊಂಡು ಹೋಗ್ಬೇಕಿತ್ತು, ಮರ್ತ್ಕೊಂಡು ಹೋಗಿದ್ದೆ. ಇರಲಿ ಬಿಡಿ ತಾಯಿ, ಅಂದರೆ ಬಹಳಷ್ಟು ವೈವಿಧ್ಯಮಯವಾಗಿ ಬೆಳೆ ಬೆಳೀತೀರಿ, ಅಷ್ಟೇ ವೈವಿಧ್ಯಮಯವಾಗಿ ಬದುಕ್ತಾ ಇದ್ದೀರಿ. ಸಂತೋಷ. ವಿಚಾರಗಳು ಸಾಕಷ್ಟಿದೆ.
ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳಿದ್ರು ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ರಾಮಕೃಷ್ಣೇಗೌಡ್ರೆ? ನಮ್ಮದು ಮೊಬೈಲ್ ನಂಬರು 8618220846. ನಿಧಾನವಾಗಿ ಹೇಳಿ ಗೌಡ್ರೆ. 8618220846. ಇನ್ನೂ ಒಂದು ಸರಿ ಹೇಳ್ಬಿಡಿ. 8618220846. ನಿಮ್ದು ಹೇಳಿ ಕಾಮಾಕ್ಷಿ ಅವರೇ. 6361430086. ಇನ್ನೊಮ್ಮೆ 6361430086. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 6361430086. ಒಳ್ಳೆಯದು ಕಾಮಾಕ್ಷಿ ಅವರೇ, ಹಾಗೆ ರಾಮಕೃಷ್ಣೇಗೌಡ್ರೆ, ಇದುವರೆಗೂ ನಿಮ್ಮ ಬದುಕಿನ ಹಾಗೆ ಸಮಗ್ರ ಕೃಷಿಯ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್.